यस्मात् अस्य श्री ब्रह्मरुद्रः प्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषो व्यपेताः पूर्णानन्दाव्ययो यो गुरुरपि परमः चिन्तयेतं महान्तम् अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेव जिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोत विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वनिर्णयाय भगवान् आनन्दतीर्थो मुनिः वाणिते करवाण्यम्बचरणौ हृदि सर्वदा मध्वाख्यतरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वैव हि सत्यात्मतीर्थसमारम्भां टीकाचत्पादमध्यगां श्रीमदाचार्यपर्यन्तां वन्दे गुरुपरम्पराम् हरे हरे मे हरपादकानि हरे हरे मे गुरुमङ्गलानि हरे हरे मे त्वयि देहि दास्यं हरे हरे मे त्वयि भक्तिरस्तु स्वस्त्यस्तु अशेषसतां सन्मङ्गलानि भवन्तु श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनुपटुतरे धर्माद्यखिलपुरुषार्थसाधनीभूते श्रीमद्भागवते अध्यचतुर्थस्कन्धप्रारम्भः श्रीगुरुभ्यो नमः हरिः ओम् परमपवित्रवाದಂತಹ ಹರಿದಿನ ಈ ಹರಿದಿನದಂದು ಹರಿಕೀರ್ತನ ಈ ಎರಡರ ಸಮಾಗಮವಾದಂತಹ ಸಂಗಮ ಕ್ಷೇತ್ರದಲ್ಲಿ ನಾವಿದ್ದೀವಿ ಅಂತ ಭಾವಿಸ್ತಾ ಎರಡು ನದಿಗಳ ಸಂಗಮ ಆದರೆ ಅಲ್ಲಿ ದೇವತೆಗಳು ಬಂದು ವಾಸವಾಗಿರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಸಿತಾ ಸಿತೆ ಸರಿತೆ ಯತ್ರ ಸಂಗತೆ ಅಂತ ಹೇಳುತ್ತದೆ ವೇದ. ಹಾಗೆ ಇಲ್ಲಿಯೂ ಕೂಡ ಈ ನಮ್ಮ ಆಚಾರ್ಯ ಧಾಮದಲ್ಲಿಯೂ ಕೂಡ ದೇವತೆಗಳ ವಿಶಿಷ್ಟವಾದ ಸನ್ನಿಧಾನ ಇದೆ ಅನ್ನಲಿಕ್ಕೆ ಇವತ್ತು ನಡೀತಾ ಇರುವ ಈ ಘಟನಾ ಸಾಕ್ಷಿ. ಯಾಕೆ? ಪವಿತ್ರವಾದ ಹರಿದಿನ, ಹರಿಕಥಾಶ್ರವಣ ಇವ ಎರಡರ ಸಂಗಮ ಕ್ಷೇತ್ರದಲ್ಲಿ ನಾವಿದ್ದೀವಿ. ಇನ್ನೇನು ಹೇಳಬೇಕು? ಇಂತಹ ಸಂದರ್ಭದಲ್ಲಿ ಶ್ರೀಮದ್ ಭಾಗವತ, ಅದರಲ್ಲಿಯೂ ನನಗೆ ಬಂದ ಭಾಗ ಚತುರ್ಥ ಸ್ಕಂದ. ಅದು ಭಾಗವೂ ಹೌದು, ಭಾಗ್ಯವೂ ಹೌದು. ಚತುರ್ಥ ಸ್ಕಂದದಲ್ಲಿ ಸ್ವಯಂಭೂಮನುವಿನ ಅವತಾರದ ಕಥಾ ವಿಸ್ತಾರವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶತರೂಪಾದೇವಿಯಲ್ಲಿ ಆಕೂತಿ, ದೇವಹೂತಿ, ಪ್ರಸೂತಿ, ಪ್ರಿಯವ್ರತ, ಉತ್ತಾನಪಾದ ಇವರೆಲ್ಲರ ವಂಶದ ಕಥೆ ಬರ್ತಾ ಹೋಗ್ತದೆ ಪ್ರಾರಂಭದಲ್ಲಿ. ಅದರಲ್ಲಿಯೂ ಪರಮಾತ್ಮನ ಅಪರೂಪವಾದಂತಹ ಅವತಾರದ ಕಥಾದಿಂದ ಪ್ರಾರಂಭವಾಗುವಂಥದ್ದು ಚತುರ್ಥ ಸ್ಕಂದ. ಪ್ರಾಯಶಃ ಅವತಾರದ ಬಗ್ಗೆ ನಾವು ಕೇಳಿರೋದಿಲ್ಲ, ಅದು ನಮ್ಮ ಅನುಸಂಧಾನಕ್ಕೆ ಬಂದಿರೋದಿಲ್ಲ. ಯಜ್ಞನಾಮಕ ಭಗವಂತನ ಕಥೆ, ದತ್ತಾತ್ರೇಯ ರೂಪಿಯಾದ ಭಗವಂತನ ಅವತಾರದ ಕಥೆ, ನರನಾರಾಯಣ ರೂಪಿಯಾದ ಭಗವದ್ ಅವತಾರದ ಕಥೆಯೊಂದಿಗೆ ಪ್ರಾರಂಭವಾಗುವಂಥದ್ದು ಚತುರ್ಥ ಸ್ಕಂದ. ಕ್ರಮಬದ್ಧವಾಗಿ ನೋಡ್ತಾ ಹೊರಟ್ರೆ ಮೈ ರೋಮಾಂಚನವಾಗುವಂತಹ ಆಖ್ಯಾಯಿಕೆಗಳನ್ನು ತನ್ನ ಗರ್ಭದಲ್ಲಿ ಇಟ್ಟುಕೊಂಡದ್ದು ಚತುರ್ಥ ಸ್ಕಂದ. ದಕ್ಷ ಪ್ರಜಾಪತಿ ರುದ್ರದೇವರ ಮೇಲೆ ಮಾಡಿಕೊಂಡಂತಹ ಕೋಪ, ಅದರಿಂದ ಆದಂತಹ ಅನರ್ಥ, ಸತೀದೇವಿ ದೇಹತ್ಯಾಗವನ್ನು ಮಾಡಿದಂತಹ ಘಟನೆ, ಮಹಾರುದ್ರದೇವರು ತಮ್ಮ ಜಟಾಜೂಟದಿಂದ ವೀರಭದ್ರರಾಗಿ ಪ್ರಾದುರ್ಭೂತವಾದಂತಹ ಸಂದರ್ಭ, ಹೀಗೆ
ಮುಂದುವರಿತಾ ಪುಟ್ಟ ಪೋರ ಧ್ರುವರಾಜರು ಮಾಡಿದಂತಹ ತಪಶ್ಚರ್ಯದ ಪರಾಕಾಷ್ಠೆ, ತದನಂತರದಲ್ಲಿ ಬರುವಂತಹ ವೇನನ ಕಥೆ, ಪೃಥುರಾಜರ ಕಥೆ, ಈ ಪೃಥುರಾಜರ ವಂಶದಲ್ಲಿಯೇ ಬರುವ ಪ್ರಚೇತಸರು ಎಂಬುವಂತಹ ಮಹಾಯೋಗ್ಯತಾ ಶಿಖಾಮಣಿಗಳ ಕಥಾಭಾಗ. ಆ ದಶಪ್ರಚೇತಸರಿಗೆ ರುದ್ರದೇವರು ಮಾಡಿದ ಪರಮಾನುಗ್ರಹದ ಉಪದೇಶ ರುದ್ರಗೀತ, ತದನಂತರದಲ್ಲಿ ಪುರಂಜರ ಉಪಾಖ್ಯಾನ, ಅದಾದ ಮೇಲೆ ರುದ್ರದೇವರಿಂದ ಉಪದೇಶವನ್ನ ಪಡೆದುಕೊಂಡು ತದ್ವತ್ ಅನುಷ್ಠಾನ ಮಾಡಿದಂತಹ ದಶಪ್ರಚೇತಸರಿಗೆ ಆದಂತಹ ಫಲ, ಇದರೊಂದಿಗೆ ಪ್ರಾಯಶವಾಗಿ ಚತುರ್ಥ ಸ್ಕಂದದ ಮುಕ್ತಾಯ ಭಾಗ. ಇಷ್ಟು ಒಟ್ಟಾರೆ ಚತುರ್ಥ ಸ್ಕಂದದಲ್ಲಿ ಬರುವಂತಹ ಕಥಾಭಾಗಗಳು, ಪಾತ್ರಗಳು, ಯಾವುದನ್ನು ಹೇಳಬೇಕು ಯಾವುದನ್ನು ಬಿಡಬೇಕು, ರಸಸ್ಯಂದಿಯಾದಂತಹ ಶ್ರೀಮದ್ ಭಾಗವತ. ಒಂದೊಂದು ವಿಚಾರ ಎತ್ತಿಕೊಂಡ್ರೆ ಒಂದೊಂದು ವಿಷಯದ ಅನುಸಂಧಾನ ಮಾಡಲಿಕ್ಕೆ ಸಿಗುವಂಥದ್ದು. ಇಷ್ಟೆಲ್ಲ ವಿಚಾರವನ್ನು ಹೇಳ್ತೀನಿ ಅಂತನ್ನೋ ದುಸ್ಸಾಹಸವನ್ನು ನಾನು ಮಾಡೋದಿಲ್ಲ, ಅದು ಅಸಾಧ್ಯ ಅನ್ನೋದು ನನಗಿಂತ ಸ್ಪಷ್ಟ ನಿಮಗೆ ಗೊತ್ತಿರುವಂಥದ್ದು. ನದಿಯೊಳಗೆ ಸ್ನಾನ ಮಾಡ್ತೀವಿ, ಆದರೆ ನದಿಯೊಳಗಿನ ಎಲ್ಲ ಹನಿಯನ್ನು ಮುಟ್ತೀವಿ ಅಂತೇನಿಲ್ಲ. ಹಾಗೆ ಚತುರ್ಥ ಸ್ಕಂದದ ಉಪನ್ಯಾಸವನ್ನ ಅನುಸಂಧಾನವನ್ನ ಮಾಡೋಣ. ಒಂದೆರಡು ಹನಿಗಳನ್ನ, ನದಿಯ ಹನಿಗಳನ್ನ ಮುಟ್ಟಿದಂತೆ ಒಂದೆರಡು ವಿಷಯಗಳನ್ನ ಮಾತ್ರ ಮುಟ್ಟುವ ಪ್ರಯತ್ನ ಮಾಡ್ತೀನಿ. ಮತ್ತೆ ಸಮಯ ಸಿಕ್ಕಾಗ ಸಮಗ್ರವಾದ ಚತುರ್ಥ ಸ್ಕಂದದ ಅನುಸಂಧಾನ ಮಾಡುವ ಪ್ರಯತ್ನ. ಈ ನಾನು ಹೇಳಬೇಕೆಂದು ಯೋಚನೆ ಮಾಡಿರುವಂತಹ ವಿಷಯ ಅಂತಂದ್ರೆ, ದಶಪ್ರಚೇತಸರಿಗೆ ರುದ್ರದೇವರು ಉಪದೇಶ ಮಾಡಿದಂತಹ ಘಟ್ಟ, ಅದರಲ್ಲಿನ ಒಂದು ಶ್ಲೋಕದ ಅನುಸಂಧಾನ ಮಾಡಿದರೆ ನನ್ನ ಜವಾಬ್ದಾರಿ ಮುಗಿತದೆ ಅಂತ ತಿಳಿತೀನಿ. ಅದಕ್ಕಿಂತ ಪೂರ್ವದಲ್ಲಿ ನಾವು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತಾರಲ್ಲ, ಏನು ಮಾಡ್ತಾ ಇದ್ದೀವಿ, ನಮ್ಮ ಮನೆ ಇರೋದೆಲ್ಲೇ, ನಾವೆಲ್ಲಿ ಬಂದು ಕೂತೀವಿ, ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಇದರಿಂದ ಆಗುವ ಫಲ ಏನು? ಯಾಕೆಂದ್ರೆ ಪ್ರಯೋಜನ ಮನುದ್ದೇಶನ ಮಂದೋಪಿ ಪ್ರವರ್ತತೆ. ನಾವ್ಯಾಕೆ ಸುಳ್ಳು ಅಲ್ಲಿಂದ ಇಲ್ಲಿ ಬರಬೇಕು? ನೀವ್ಯಾಕೆ ಇಷ್ಟು ಜನ ಶ್ರದ್ಧಾಳುಗಳು ಅಲ್ಲಿಂದ ಇಲ್ಲಿಗೆ ಬಂದು ಈ ಭಾಗವತಾಮೃತ ಶ್ರವಣವನ್ನು ಮಾಡಬೇಕು ಅಂತ ಕೂತಿದ್ದೀರಿ ಅನ್ನೋದಕ್ಕೆ ಒಂದು ಚಿಕ್ಕ ಕಥೆಯನ್ನ ಹೇಳಿ ಮುಂದೆ ಹೊರಡುತ್ತೇನೆ. ಒಬ್ಬ ಕಳ್ಳ ಇದ್ದಂತೆ, ದುಷ್ಟನಾದಂತಹ ಕಳ್ಳ. ಏನ್ರಿ ಆಚಾರ ವಿಶೇಷಣ ಕೊಟ್ಟು ಹೇಳ್ತೀರಿ, ಕಳ್ಳ ಅಂದ್ಮೇಲೆ ದುಷ್ಟನವ, ಇದೇನಿದು ಅಬ್ಜೆಕ್ಟಿವ್ ಬೇರೆ ಕೊಡ್ತೀರಲ್ಲ ಅಂದ್ರೆ, ಆ ದುಷ್ಟ ಎಂಬುವಂತಹ ವಿಶೇಷಣ ಯಾಕೆ ಆ ಕಳ್ಳನಿಗೆ ಅಂದ್ರೆ, ಅವನು ಕೇವಲ ಕಳ್ಳ ಅಲ್ಲ, ಭಗವದ್ ದ್ವೇಷಿಯಾದ, ಭಗವದ್ ಭಕ್ತರ ದ್ವೇಷಿಯಾದ ಕಳ್ಳ. ಆದ್ದರಿಂದ ದುಷ್ಟ ಅನ್ನುವಂತಹ ವಿಶೇಷಣ. ಅಂತಹ ಕಳ್ಳ ತನ್ನ ಕಳ್ಳತನದ ಜೀವನ ನಡೆಸ್ತಾ ಹೊರಟಿದ್ದ. ಒಮ್ಮೆ ದೇವರ ಗುಡಿಯನ್ನೇ ಕಳ್ಳತನ ಮಾಡಿದ್ರೆ ಹೇಗೆ ಅಂತ ಅವನ ಮನಸ್ಸಿಗೆ ಬಂತು. ಆಯ್ತು ಅಂತ ಎಲ್ಲ ತಯಾರು ಮಾಡ್ಕೊಂಡಿದ್ದಾನೆ ಸರಂಜಾಮಗಳನ್ನ, ಗೋಣಿ ಚೀಲ, ಸುತಿಗಿ, ಚಾಣ, ಭಾಳ ಹೇಳಬಾರ್ದ್ರಿ. ಅದು ಹೇಳಿದ್ರೆ ಮತ್ತೆ ಆಚಾರ್ಯ ಭಾಳ ಅನುಭವದಂತ ಕಾಣಿಸ್ತದ ತಿಳ್ಕೋತಾರ. ಹೆಚ್ಚಿಗೆ ಹೇಳ್ಕೋಬಾರ್ದು, ಶನೆ ಕುಡಿಯಬಾರ್ದು, ಕುಡಿದ್ರ ಮೈ ಮೇಲೆ ಹೆಚ್ಚಿಗಿರುವುದಿಲ್ಲ, ಹಿರಿಯರಿಗೆ ಗೊತ್ತಿರುವುದಿಲ್ಲ, ಮಾತಿನ ಮೇಲೆ ಹಿಡಿತಿರುವುದಿಲ್ಲ. ಓಹೋ ಆಚಾರ್ಯ ಯಾವಾಗ ತೊಗೊಂಡಿದ್ರು ಅಂತ ಆಗ್ತದೆ. ಅದಕ್ಕೆ ಅಡ್ಡ ಗೊತ್ತಾಗ್ತದೆ. ಕಳ್ಳ ತನಗೆ ಬೇಕಾದೆಲ್ಲ ಸಾಮಗ್ರಿಗಳನ್ನ ತಗೊಂಡ ಹೊರಟು ನಿಂತ, ಎಲ್ಲೇ ದೇವರ ಹುಡುಗೆ ಕನ್ನ ಹಾಕೊಂಡಂತ, ಏನ್ ಮಾಡ್ತಾನೆ ನೋಡೋಣವ ಅಂತ ಹೊರಟು ನಿಂತಿದ್ದಾನೆ. ಕೇಳಿಸ್ಕೊಳ್ರಿ ಈ ಕಥಾ. ಇದು ನೀವು ಸರಿಯಾಗಿ ತಿಳ್ಕೊಂಡು ನಿಮ್ಮವರಿಗೆ ಇದನ್ನ ತಿಳಿಸರಿ. ಇನ್ನ ಇದರಿಂದ ಆಚಾರ್ಯ ಧಾಮದಲ್ಲಿ ನಡೀತಾ ಇರುವ ಈ ಭಾಗವತ ಕಥಾಮೃತದಲ್ಲಿ ಒಬ್ಬೊಬ್ಬ ಪಂಡಿತರು ಒಂದೊಂದು ವಿಷಯವನ್ನ ಹೇಳ್ತಾರೆ. ಅದಕ್ಕೆಲ್ಲ ಮುಕುಟಪ್ರಾಯವಾದಂತಹ ಒಂದು ಕಥೆಯ ಮೂಲಕ ತಿಳಿಯಬಹುದಾದಂತಹ ಒಂದು ಮೆಸೇಜ್. ಪುಟ್ ಮಕ್ಕಳಿಗೆ ಕಥೆ ಹೇಳಿದ್ರೆ ಬೇಗ ತಲೆಗೆ ಹೋಗ್ಬಿಡ್ತದಂತೆ. ಈಗ ನೀವೆಲ್ಲ ಪುಟ್ಟ ಮಕ್ಕಳು ಅಂತ ಇಟ್ಕೊಂಡ್ಬಿಡೋಣ. ಕಥೆ ಹೇಳ್ತೀನಿ, ಆ ಕಥೆ ಆಚಾರ ಹೆಂಗೆ ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ಅದರಿಂದ ಏನು ತಿಳಿದೆ ಅನ್ನೋದು ಭಾರಿ ಪ್ರಮುಖವಾದದ್ದು. ಹೊರಟು ನಿಂತ ಗುಡಿಗೆ ಹೋಗ್ತಾನೆ. ಅವನು ಪ್ರಾರಬ್ಧಕ್ಕೆ ಹಿಂಗೆ ಒಬ್ಬರು ಆಚಾರು ಉಪನ್ಯಾಸ ಮಾಡ್ಕೋತ ಕೂತಾರ ಭಾಗವತ. ಅವನಿಗೆ ಆ ಭಾಗವತದ ಅಪವಿತ್ರವಾದ ಅಕ್ಷರಗಳು ಕಿವಿ ಹೋಗಬಾರ್ದು ಅಂತ ಅವನ ದೀಕ್ಷಾ. ಕಿವಿ ಮುಚ್ಚಿಕೊಂಡ, ಎರಡೂ ಕಿವಿ ಮುಚ್ಚಿಕೊಂಡಿದ್ದಾನೆ. ಹೊರಟು ನಿಂತ
ಈಗ ಅಲ್ಲಿ ಕನ್ನ ಹಾಕಬೇಕು, ಬೀಗ ಹಾಕಿದ್ದಾರೆ. ಈಗ ಅದನ್ನ ಒಡಿಬೇಕೀಗ. ಒಡಿಬೇಕು ಅಂದ್ರೆ ಏನ್ ಮಾಡ್ಬೇಕೀಗ? ಅನಿವಾರ್ಯವಾಗಿ ಮುಚ್ಚಿದ ಕಿವಿಯನ್ನ ತೆಗಿಬೇಕೀಗ. ತೆಗೆದ್ರೆ ಭಾಗವತದ ಅಕ್ಷರಗಳು ಕಿವಿಗೆ ಹೋಗ್ಬಿಡ್ತಾವ. ಅದು ಅವನಿಗೆ ಬೇಕಾಗಿಲ್ಲ. ಹೊಲಸು ಅವು ಬೇಡ ನನಗೆ ಅಂತ ದೇವರನ್ನೇ ನಂಬೋದಿಲ್ಲ, ಭಗವದ್ ಭಕ್ತರನ್ನ ನಂಬೋದಿಲ್ಲ. ನಂಬೋದು ದೂರ ಹೋತು, ಹೇಗೆ ಬೇಕಾಗಿ ಅಸಡ್ಡ ವರ್ತನೆ ಅವನಿಗೆ. ಮತ್ತೀಗ ಅನಿವಾರ್ಯ ಅಂತ ಹೇಳಿ ಒಂದು ಕೈಯಲ್ಲಿ ಮುಚ್ಚಿಕೊಂಡಿದ್ದಾನೆ, ಒಂದು ಕೈಯಲ್ಲಿ ಚಾಣ ತಗೊಂಡ, ಹೊಡೆದ, ಕನ್ನ ಹಾಕಿದ, ಅದನ್ನ ಎಲ್ಲ ಎತ್ತುಕೊಂಡ, ಗಂಟು ಕಟ್ಟಿದ, ಹೊರಟು ನಿಂತ. ಹೋಗ್ತಾ ಹೋಗ್ತಾ ಅವನ ಮತ್ತೊಂದು ಪ್ರಾರಬ್ಧ ಮುಳ್ಳು ಚುಚ್ಚು ಬಿಡುತ್ತೆ ಕಾಲಿ. ಈಗ ಮುಳ್ಳು ಚುಚ್ಚಿದ್ರೆ ಅದನ್ನ ಬಾಯಿಯಿಂದ ಒಂದು ತೆಗಿಲಿಕ್ಕೆ ಆಗೋದಿಲ್ವೇ? ಇನ್ನೊಂದು ಕಾಲಿನಿಂದ ತೆಗಿಲಿಕ್ಕೂ ಆಗೋದಿಲ್ಲ. ಅನಿವಾರ್ಯವಾಗಿ ಮತ್ತೆ ಕಿವಿಯಿಂದ ಕೈ ತೆಗಿಬೇಕೀಗ ಅವನು. ಅಲ್ಲೇ ಕೂತ, ರಕ್ತಸ್ರಾವ ಆಗ್ತಾ ಇದೆ, ನೋವಾಗ್ತಾ ಇದೆ. ಮತ್ತೆ ಕೈಯನ್ನ ತೆಗೆದ, ಮುಳ್ಳನ್ನ ತೆಗಿತಾ ಇದ್ದಾನೆ. ತೆಗೆದ, ಬಟ್ಟೆ ಸುತ್ತಿಕೊಂಡ, ಹೊಟ್ಟೆ. ಇಷ್ಟೆಲ್ಲ ಇನ್ನೊಬ್ಬ ದೊಡ್ಡ ಕಳ್ಳ ನೋಡ್ತಿದ್ರಿ, ಬಾಸ್ ಕಳ್ಳ. ಇನ್ನೊಬ್ಬ ನೋಡ್ತಿದ್ದ, ಅಬ್ಸರ್ವ್ ಮಾಡ್ತಾ ಇದ್ದ, ಏನೇನ್ ಮಾಡ್ತಾ ಇವನು ಅಂತ. ಇವನಿಗೊಂದು ವಿಚಾರ ಬಂತು, ಈ ಬಾಸ್ ಕಳ್ಳ ಇದ್ದಾನಲ್ಲ, ದೊಡ್ಡ ಕಳ್ಳ, ಇವನಿಗೊಂದು ವಿಚಾರ ಬಂತು, ಬರೋಬ್ಬರಿ ಮಾಡ್ತೀನಿ ತಡಿ ಇವನಿಗೆ ಅಂತ ಹೇಳಿ ತಾನು ಈ ಲೇಡೀಸ್ ಕಾರ್ನರ್ ಅಲ್ಲಿ ಸಿಗ್ತಾವಲ್ಲ ಎಲ್ಲ ಕಾಸ್ಟ್ಯೂಮ್ಸ್, ಎಲ್ಲಾ ದೇವರ ಕಾಸ್ಟ್ಯೂಮ್ಸ್ ಹಾಕಿಕೊಂಡು, ಶಂಖ, ಚಕ್ರ, ಕಿರೀಟ, ವನಮಾಲಿ ಎಲ್ಲ ಹಾಕೊಂಡು ಇವನ್ ಮನೆ ಫಾಲೋ ಮಾಡ್ಕೊಂಡು ಹೋಗಿ ಇವ್ರ ಮನೆಗೆ ಹೋಗಿ ಬಾಗ್ಲ ಬಡದ. ಇವ ರೂಮ್ನಾಗ ಕೂತಾನ್ರಿ, ಇವ ಕಳ್ತನದ ಮಾಲ್ ತಗೊಂಡು ಎಣಸಿಯೋದು ಕೂತಾನ. ಮೊದಲೇ ಕಳ್ತನದ ಮಾಲು, ಇವ್ ಮತ್ತೆ ಲೆಕ್ಕ ಬೇರೆ ಎಷ್ಟು ಬಂತು, ಅಕೌಂಟಬಿಲಿಟಿ ಎಷ್ಟಾಯ್ತು ಅಂತ ಬಾಗ್ಲ ಬಾರಿಸಿದ. ಇವ ದೇವರ ವೇಷದಲ್ಲಿದ್ದ ಕಳ್ಳ ಬಾಗಿಲು ಬಾರಿಸಿದ್ರೆ ಹೆಂಡತಿ ಹೋಗಿ ಬಾಗಿಲು ತೆಗಿತಾಳೆ, ನೋಡ್ತಾಳೆ. ಈಗ ಎದಿನ ಹೊಡೆದು ಹೋಗ್ತು, ನಾ ಮಾಡೋ ಈ ಗುರುಮಂತ್ರಕ್ಕೆ ದೇವರು ಮನೆಗೆ ಬಂದ್ಬಿಟ್ಟಾನಲ್ಲ ಅಂದಕ್ಕೆ. ಯಾವತ್ತೋ ಒಮ್ಮೆ ಮಾಡುವ ಈ ಅಲ್ಪ ಸ್ವಲ್ಪ ಗುರುಮಂತ್ರದ ಫಲ ದೇವರೇ ಬಂದ್ಬಿಟ್ನಲ್ಲ. ಅವ ಕಳ್ಳ ಬೇರೆ, ಅವಂಗ ಟೆನ್ಷನ್ ಬೇಕಿದ್ದೇನೆ, ಎದಿಗಿದಿ ಹೊಡೆದು ಹೋಗ್ತೋ ಏನೋ ಅಂತ ಹೇಳಿ ಮಾತಾಡಿಸಿದ. ಎಲ್ಲಿದ್ದ ನೀನು ಯಜಮಾನ ಅಂತ ಕೇಳ್ದವ. ಒಳಗೆ ರೂಮಲ್ಲಿದ್ದ. ಕರಿಯವನನ್ನ ಬಂದ್ಲು, ರೀ 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 ಅಂದ್ಲು. ಏನಾಯ್ತೆ? ಈ ಗಂಡಸರಿಗೆ ರೀ ಅಂತಂದ ಸ್ವಲ್ಪ ಹಿಂಗಂತಿರ್ತಾರೆ. ಅದು ರೀ ಅಂತಂದ್ರೆ ಬೇರೆ ಏನಿಲ್ಲ, ರಿಪಿ ಶಾರ್ಟ್ ಫಾರ್ಮ್ ರೀ. ಅದು ಗಂಡದ ರಿಪಿ ರಿಪಿ ಅಂತ ಬಯೋದ್ರಿ, ಅದು ಬೇರೆ ಏನಿಲ್ಲ. ಅದು ನಾವು ಭಾರಿ ಆನಂದ ಇರ್ತದೆ ರೀ ಅಂತ ಅಂದ್ಕೊಳ್ಳಿ. ಕರೆದ್ಲು, ಏನೇ? ಏನಿಲ್ಲ, ದೇವ್ರು ಬಂದ್ಬಿಟ್ಟಿದ್ದಾನ್ರಿ ಮನೆಗೆ, ನೋಡ್ರಿ ಯಾರು ಬಂದಿದ್ದಾರೆ. ಅವ ಊರಿಗೆ ಹಿಂಗ್ ನೋಡ್ತಾನ, ದೇವ್ರು ಇವ ಹಿಂಗ್ ನಿಂತು ಬಿಟ್ಟಾನ, ಕಳ್ಳ ಹಿಂಗ್ ನಿಂತು ಬಿಟ್ಟ. ಓಡ್ಕೋತ ಬಂದ, ಪಾದಾಕ್ರಾಂತನಾದ, ದುಃಖ ಉಮ್ಮಳಿಸಿ ಬಂದದ. ಸ್ವಾಮಿ, ನೀನು ಕೊಟ್ಟ ವೃತ್ತಿಯನ್ನ ಮಾಡಿಕೊಂಡು ಬದುಕ್ತಾ ಇದ್ದೆ, ಆದ್ರೆ ನಿನ್ನ ಮನೆ ತನಕ ಬರಬಾರ್ದಾಗಿತ್ತು ಸ್ವಾಮಿ, ಕ್ಷಮಾ ಮಾಡು. ನನ್ನ ವೃತ್ತಿಗಾಗಿ ಮಾಡದೆ, ಬ್ರಹ್ಮಾದಿ ದೇವತೆಗಳಿಗೇನೆ ಪ್ರಕಟನಾಗದೇ ಇರುವ ನೀನು ನನ್ನ ಮನೆ ಬಾಗಿಲ ತನಕ ಬಂದಿದ್ದಿ, ನಿನಗೆ ಏನು ಬೇಕು ಹೇಳು ಅಂತ ಕಾಲಿಗೆ ಬಿದ್ದಿದ್ದಾನೆ. ಇವ ಎಬಿಸಿ 7 ವತ್ಸ ಅಂದ. ಇವನು ಕಳ್ಳನಡಿ. 7 ವತ್ಸ ಅಂದ. ಏನ್ ಬೇಕು ಅಂತಂದ್ರೆ, ನನ್ನ ಮನೆ ಐಟಮ್ ಏನ್ ತಗೊಂಡೋಗಿ ಅದನ್ನ ತಂದು ನನ್ನ ಪದಕ್ಕೆ ಹಾಕು ಅಂದ. ಅಂದ್ರೆ ದೇವಸ್ಥಾನದ ಮಾಲ್ ಪದಕ್ಕೆ ಹಾಕು ಅಂದ. ಅದಕ್ಕೆ ಅವ ಅಂದ, ನಂದೇನದು ಸ್ವಾಮಿ, ನಿಂದೇ ಇದೆ ಎಲ್ಲವೂ, ಎಲ್ಲಾ ನಿನಗೆ ಅರ್ಪಿಸ್ತೀನಿ ಅಂತ ಹೇಳಿ 2 ಹೆಜ್ಜೆ ಹೀಗೆ ಹೋದವನು ಮತ್ತೆ ಹೊಳ್ಳಿ ಅವನು ಕೊಳಪಟ್ಟಿ ಹಿಡಿದ್ಬಿಟ್ಟ. ಅಂದ್ಲು, ಇನ್ನೂ ಏಕಾದಶಿ ಈಗ ಪ್ರಾರಂಭ ಆಗ್ಯದ, ಪಿತ್ತನೆ ಇದೆ ನಮ್ಮ ಮನೆಯವರಿಗೆ, ಚಾತುರ್ಮಾಸ ಈಗ ಪ್ರಾರಂಭ ಆಗ್ಯದ, ಏನ್ರಿ ನಿಮಗೆ ಬುದ್ಧಿ ಹೇಳೋದ ಇಲ್ಲೋ? ದೇವರಿಗೆ ಕೊಳ್ಪಟ್ಟಿ ಹಿಡಿತಾ ಇದ್ದೀರಲ್ಲ, ಇಷ್ಟೊತ್ತು ಇದ್ದ ಆ ಬುದ್ಧಿ ಎಲ್ಲಿ ಹೋಯ್ತು ನಿಮ್ದು ಅಂದ್ಲು. ಸುಮ್ಕೂಡ ಅಂದ್ಲು. ಸುಮ್ಕೂಡ ನೀನು, ಯಾರು ಹೇಳ್ತೀಯಿಲ್ಲ ನೀನು ಅಂದ. ನಾನು ಹೇಳ್ತೀಯೋ ಬುದ್ಧಿ ಒಂದು ಅಂದ. ಹಂಗಂದ ಕೂಡ ಬಿಡಿಸ್ಕೊಂಡು ಓಡ್ ಹೋಗ್ಬಿಡ್ಬೇಕ ಅವನು. ಅವ ಕಳ್ಳ ಅಂತ ನಮಗೆಲ್ಲ ಗೊತ್ತು. ಈಗ ಅವನಿಗೂ ಗೊತ್ತಾಯ್ತು, ಹೇಳ್ತಿ ಟೆನ್ಷನ್ ಏನು, ನಮ್ಮ ಮನೆಯವ್ರಿಗೆ ಶಾಣೆ ಯಾವಾಗಾದ್ರು ಅಂತ. ಏನ್ ರೀತಿಯಲ್ಲಿ ಅಂತ ಕೇಳಿದ್ದಕ್ಕೆ, ಏನಿಲ್ಲ, ಅವನು ದೇವರಲ್ಲ, ಏನೂ ಅಲ್ಲ, ಅವನು ಒಬ್ಬ ಕಳ್ಳ ಅಂತಂದ. ನಿಮಗೆ ಹೇಗೆ ಗೊತ್ತಾಯ್ತು ಅಂತನ್ಲಿಕ್ಕೆ, ಇಷ್ಟು ಶಾಣೆ ನೀವ್ ಹೆಂಗಾದ್ರಿ, ನಿಮಗೆ ಗೊತ್ತಾಯ್ತಿದು ಅಂತಂದ್ರೆ, ಆಗ ಅವನು ಹೇಳ್ತಾನೆ, ಏನಿಲ್ಲ ಕಣೆ, ಕನ್ನ ಹಾಕ್ಲಿಕ್ಕೆ ಆರಿಸಿಕೊಂಡ ಜಾಗ ಒಂದು ಗುಡಿ, ಆಚಾರ್ಯ ಧಾಮ. ಅಲ್ಲಿ ಯಾರೋ ಒಬ್ರು ಆಚಾರು ಭಾಗವತ ಅಂತ ಏನೋ ಗ್ರಂಥ ಹೇಳ್ಕೋತ ಕೂತಿದ್ರು. ಕಿವಿ ಕೇಳಿಸ್ಕೊಳ್ಬಾರ್ದು ಅಂತ ಎಷ್ಟು ನಾನು ಪ್ರಯತ್ನ ಪಟ್ಟರು, ಅವರು ಹೇಳ್ತಾ ಇರುವಂತಹ ಅಕ್ಷರಗಳು ಕಿವಿಗೆ ಬಿದ್ದು ಏನ್ ಹೇಳ್ತಾ ಇದ್ರು ಅಂದ್ರೆ, ಭಾಗವತದಲ್ಲಿ ದೇವರ ಲಕ್ಷಣ, ದೇವರ ಹೆಂಗಿದ್ದಾನೆ ಪ್ರತ್ಯಕ್ಷ ಗಮ್ಯ ಉಂಟು ಅಲ್ಲ, ಶಾಸ್ತ್ರೀಕ ಸಮಧಿಗಮ್ಯ, ಅವನು ಹೇಗಿದ್ದಾನೆ ಅನ್ನುವ ದೇವರ ಲಕ್ಷಣಗಳನ್ನ ಹೇಳ್ತಾ ಬರ್ತಾ ಇದ್ದ ಆ ವ್ಯಕ್ತಿ, ಆ ಪೂಜಾರಿ. ಆವಾಗ ಒಂದು ಮಾತು ಹೇಳಿದ್ನಂತ ಅವನು, ಏನು ದೇವರಿಗೆ ನಿಮೇಶ ಅನಿಮೇಶ ಅಂತ ಹೇಳಿ ಕರೀತಾರೆ.
ದೇವರು ಎಂದೆಂದು ಕಣ್ಣರೆಪೆ ಬಡಿಯುವುದಿಲ್ಲ. ಒಂದ್ಸಲ ದೇವ್ರ ಕಣ್ಣರೆಪೆ ಬಡದ ಅಂದ್ರೆ ಒಬ್ಬ ಬ್ರಹ್ಮದೇವ್ರ ಸತ್ತು ಹೋಗ್ಬೇಕು ಅಂತ ಹೇಳ್ತಾ ಇದ್ದ. ಇವನನ್ನ ನೋಡಿದ್ರೆ ನಿಮಿಷಕ್ಕೆ 30 ಸತೆ ಕಣ್ ಪಿಳಿ 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 ಪಿಳಿಕಿಸ್ಲಿಕ್ಕತ್ತಿದ್ನಲ್ಲ, ಅದಕ್ಕೆ ಇವ ದೇವ್ರಿರ್ಲಿಕ್ಕಿಲ್ಲ ಅಂತ ಲಾಜಿಕಲಿ ಅವನನ್ನ ಹೇಳಿದೆ ಅಂತಂದ. ಸರಿ, ಈ ಕತಿ ಈ ಭಾಗವತೊಳಗೆ ನಮ್ಗೆ ಯಾಕ ನೋಡ್ರಿ, ಸ್ವಲ್ಪ ರಿವೈಂಡ್ ಮಾಡ್ಕೋಬೇಕು, ಈಗ ರಿಕಾಲ್ ಮಾಡ್ಕೋಬೇಕು. ಏನು, ಒಬ್ಬ ದುಷ್ಟನಾದಂತಹ ಭಗವದ್ವೇಷಿಯಾದ ಭಗವದ್ಭಕ್ತರ ದ್ವೇಷಿಯಾದಂತಹ ವೃತ್ತಿಯಲ್ಲಿ ಕಳ್ಳನಾದಂತಹ ವ್ಯಕ್ತಿ, ಯಾವ ಭಾಗವತದ ಅಕ್ಷರಗಳನ್ನ ಅಪವಿತ್ರ ಅಂತ ತಿಳಿದಂತಹ ವ್ಯಕ್ತಿ, ಅಂತಹ ವ್ಯಕ್ತಿಯ ಜೀವನದಲ್ಲಿ ಬ್ಯಾಡ ಬ್ಯಾಡ ಅಂತಂದ್ರೂ ಅಚಾನಕ್ಕಾಗಿ ಬಿದ್ದ ಒಂದೆರಡು ಅಕ್ಷರದ ಭಾಗವತದ ಪುಣ್ಯ ಅವನ ಜೀವನದಲ್ಲಿ ಆಗಬಹುದಾದ ಅನರ್ಥವನ್ನ ತಪ್ಪಿಸಬಹುದು ಅಂತಾದ್ರೆ, ಹೀಗೆ ದೀಕ್ಷಾಬದ್ಧರಾಗಿ ಕೂತು ಬೆಳಗ್ಗೆಯಿಂದ ಸಂಜೆವರೆಗೂ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡ್ತೀವಿ, ಇದು ನಮಗೆ ತಾರಕ ಬಂಧ ಮೋಚಕ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಜ್ಞಾನಬದ್ಧರಾಗಿ ದೀಕ್ಷಾಬದ್ಧರಾಗಿ ಕೂತು ಕೇಳಿದ ನಮಗೂ ನಿಮಗೂ ಆಗುವ ಲಾಭ ಏನು ಅಂತನ್ನೋದು ಊಹಾತೀತ. ಅಷ್ಟು ಪುಣ್ಯದ ಶೇಖರಣೆ ಇವತ್ತು ನಮಗೆ ಮಾಡಿಸಿಕೊಡ್ತಾ ಇರುವಂತಹ ನಮ್ಮ ಪೂಜ್ಯ ಆಚಾರ್ಯರಿಗೆ ಅನಂತ ನಮಸ್ಕಾರಗಳ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಯಾಕೆಂದ್ರೆ ಕಡೆಗೆ ಮಂಗಳಾರತಿ ಹಚ್ಚಿಕೊಟ್ಬಿಡ್ತಾರೆ, ಟೈಮ್ ಆಗಿಬಿಡ್ತದೆ, ಅವ್ರ ಬಗ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಪ್ರಾರಂಭದಲ್ಲಿಯೇ ಇಂತಹ ಅವಕಾಶ, ಇದು ಒಳ್ಳೆ ಸದವಕಾಶ ನಮ್ಮ ಜೀವನದಲ್ಲಿ ಹೇಳಲಿಕ್ಕೂ ಕೇಳಲಿಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ನನ್ನ ಭಾಗದ ಒಂದಿಷ್ಟು ವಿಚಾರಗಳ ಅನುಸಂಧಾನವನ್ನು ಮಾಡುವ ಪ್ರಯತ್ನ ಮಾಡುತ್ತೇನೆ. ಆ ದಶಪ್ರಚೇತಸರಿಗೆ ರುದ್ರದೇವರು ಉಪದೇಶ ಮಾಡಿದರು ಅಂತ ಅಂದ್ರಲ್ಲ, ಯಾರವರು ದಶಪ್ರಚೇತಸರು ಅನ್ನುವ ಪ್ರಶ್ನೆ ಇಟ್ಟುಕೊಂಡು ಆ ದಶಪ್ರಚೇತಸರನ್ನ ಬೆನ್ನಹತ್ತಿಕೊಂಡು ಹೋಗುವ ಶ್ಲೋಕ ಮೈತ್ರೇಯರು ಹೇಳ್ತಾರೆ. ವಿಜಿತಾಶ್ವೋಥ ರಾಜಾಸಿ ಪೃಥೋ ಪುತ್ರ ಪ್ರತುಶ್ರವಾಹ ಯದೀಯೇಭ್ಯೋ ಅದದಾತ್ ಕಾಷ್ಟ ಭ್ರಾತೃಭ್ಯೋ ಭಾತೃವತ್ಸಲಃ. ಇದು ಪ್ರಾರಂಭ ಆಗೋದು ಪೃಥ್ವಿರಾಜನ ನಂತರದಲ್ಲಿ ಅವನ ಮಗ ವಿಜಿತಾಶ್ವ ಅಂತ ಅವನು ಮಹಾರಾಜನಾಗ್ತಾನೆ. ಅವನಿಗೆ ಅಂತರ್ಧಾನ ಅಂತ ಮತ್ತೊಂದು ಹೆಸರು ಬಂತು ಅಂತ ವಿಶೇಷವನ್ನ ಹೇಳ್ತಾರೆ. ಇಂದ್ರದೇವರಿಂದ ಅಂತರ್ಧಾನ ವಿದ್ಯೆಯನ್ನ ಕಲಿತಂತವನು ವಿಜಿತಾಶ್ವ ಆದ್ದರಿಂದ ಅವನಿಗೆ ಅಂತರ್ಧಾನ ಅಂತ ಮತ್ತೊಂದು ಹೆಸರು. ಆ ಅಂತರ್ಧಾನನಿಗೆ ಇಬ್ರು ಹೆಂಡಂದಿರು, ಶಿಖಂಡಿನಿ ಅಂತ ಒಬ್ಬಳು, ನಭಸ್ವತಿ ಅಂತ ಒಬ್ಬಳು, ಇಬ್ಬರು ಹೆಂಡಂದಿರು. ಅದರಲ್ಲಿ ಶಿಖಂಡಿನಿಯಲ್ಲಿ ಪಾವಕ, ಪವಮಾನ, ಶುಚಿ ಅಂತ 3 ಮಂದಿ ಮಕ್ಕಳು. ಇವ್ರು ಯಾರು ಅಂದ್ರೆ ಇವರು ಅಗ್ನಿಗಳೇ ಅಂತ ಹೇಳ್ತಾರೆ. ವಶಿಷ್ಠರ ಶಾಪದಿಂದ ಮನುಷ್ಯರಾಗಿ ಹುಟ್ಟ್ರಿ ಎನ್ನುವ ಶಾಪವನ್ನ ತೆಗೆದುಕೊಂಡ ಕಾರಣ ಅವರು ಇಲ್ಲಿ ಅಗ್ನಿಗಳೇ, ಈ ಪಾವಕ, ಪವಮಾನ, ಶುಚಿ ಅಂತ ಬಂದಿದ್ದಾರೆ, ಮುಂದೆ ಮತ್ತೆ ಅಗ್ನಿಗಳಾಗ್ತಾರೆ ಅಂತ. ಹಾಗಾದ್ರೆ ಅಂತರ್ಧಾನನ ಮೊದಲನೇ ಹೆಂಡತಿ ಶಿಖಂಡಿನಿ, ಅವರಲ್ಲಿ 3 ಮಕ್ಕಳು. ಅದಾದ ಮೇಲೆ ನಭಸ್ವತಿ ಅಂತ 2ನೇ ಹೆಂಡತಿ. ಆ ನಭಸ್ವತಿಯಲ್ಲಿ ಪಡೆದ ಮಗ, ಅವನ ಹೆಸರು ಹವಿರ್ಧಾನ ಅಂತ ಹೇಳ್ತಾರೆ. ಹೆಸರೇ ಕೇಳಿಲ್ಲ ಇವೆಲ್ಲ, ಹವಿರ್ಧಾನ ಅಂತ. ಅವನ ಹೆಂಡತಿ ಹೆಸರು ಏನು ಅಂದ್ರೆ ಹವಿರ್ದಾನಿ ಅಂತ ಅವಳ ಹೆಂಡತಿ ಹೆಸರು. ಈ ಹವಿರ್ದಾನಿಯರ ದಾಂಪತ್ಯದ ಫಲವಾಗಿ 6 ಮಂದಿ ಮಕ್ಕಳು ಬರ್ತಾರಂತೆ. ಯಾರವರು ಅಂತಂದ್ರೆ ಮೈತ್ರೇಯರು ವಿದುರರಿಗೆ ಹೇಳುವಾಗ ಹೇಳ್ತಾರೆ, ಬಹಿರ್ಷದಂ ಗಯಂ ಶುಕ್ಲಂ ಕೃಷ್ಣಂ ಸತ್ಯಂ ಜಿತವ್ರತಂ. ಬಹಿಷ್ಯತ್ ಅಂತ ಒಬ್ಬ, ಗಯ, ಶುಕ್ಲ, ಕೃಷ್ಣ, ಸತ್ಯ, ಜಿತವ್ರತ ಅಂತ 6 ಮಂದಿ ಮಕ್ಕಳಾಗ್ತಾರೆ. ಆ 6 ಮಂದಿ ಮಕ್ಕಳಲ್ಲಿ ಒಬ್ಬರು ಬಹಿರ್ಷತ್ ಅಂತ, ಅವರ ವಿಚಾರವನ್ನ ಎತ್ಕೊಳ್ತಾರೆ. ಆ ಬಹಿರ್ಷತ್ತಿನ ಹಠ, ಅವನ ಚಟ ಏನು ಅಂತಂದ್ರೆ ಯಾಗ ಮಾಡೋನು, ಭರ್ಪೂರ್ ಯಾಗ ಮಾಡಬೇಕು ಅಂತ. ಯಾಗ ಮಾಡಬೇಕು ಅಂದ್ರೆ ಯಾಗ ಮಂಟಪ ನಿರ್ಮಾಣ ಆಗಬೇಕು. ಆ ಯಾಗ ಮಂಟಪ ನಿರ್ಮಾಣ ಹೇಗೆ ಮಾಡ್ತಿದ್ದ ಅಂದ್ರೆ, ಭೂ ಪ್ರದೇಶವೇ ಕಾಣದೇ ಇರುವಷ್ಟು ಎತ್ತರದಲ್ಲಿ ದರ್ಭೆಗಳನ್ನ ಹಾಸಿ ಯಾಗ ಮಾಡ್ತಾ ಇದ್ದ ಅಂತ ಹೇಳಿ ಆ ಇತಿಹಾಸ ಹೇಳುತ್ತದೆ ಅವನ ಬಗ್ಗೆ. ಅದಕ್ಕೆ ಅವನಿಗೆ ಪ್ರಾಚೀನ ಬರಿಹಿ ಅಂತ ಹೆಸರು ಬಂತು ಅಂತ. ಆ ಪ್ರಾಚೀನ ಬರಿಹಿ ಶತಧೃತಿ ಅಂತ ಒಂದು ಕನ್ಯೆಯನ್ನು ವಿವಾಹ ಮಾಡಿಕೊಳ್ತಾನೆ. ಆ ಪ್ರಾಚೀನ ಬರಿಹಿ ಹಾಗೂ ಶತಧೃತಿಯ ದಾಂಪತ್ಯದ ಫಲವಾಗಿ 10 ಮಂದಿ ಮಕ್ಕಳು ಹುಟ್ಟುತ್ತಾರೆ. ಅವ್ರಿಗೆ ಏನು ಹೆಸರಿಡಬೇಕು ಅಂತ ವಿಚಾರ. ಯಾಕಿದು ವಿಚಾರ ಯಾಕೆ ಮಾಡ್ತೀವಿ ಹೆಸರಿಡಬೇಕು ಅಂದ್ರೆ, ನಮಗೆ ಸ್ಟಾರ್ಟಿಂಗ್ ಹೇಳ್ಕೊಟ್ಟವ್ರೆ ಮತ್ತ ಮನುಗಳು. ಸ್ವಯಂಭೂ ಮನು ಏನಿಟ್ಟ ಹೆಸರು ಆಕೂತಿ, ದೇವಭೂತಿ, ಪ್ರಸೂತಿ ಅಂತ. ನೋಡ್ರಿ ಲಾಸ್ಟ್ಗೆ ತೀ ಅಂತ ಇಟ್ಟಾನ್ರಿ, ರೈಮಿಂಗ್ ಅದು.
ನಾವು ಈಗ ಸ್ಟಾರ್ಟ್ ಮಾಡಿವಿ ಅಂತ ತಿಳ್ಕೊತೀವ್ರಿ. ಹಂಗಲ್ಲದು. ಪ್ರಾರಂಭದ ಮೂಲ ಪುರುಷ, ಮನುಷ್ಯರಿಗೆ ಮೂಲ ಪುರುಷನಾದವನೇ ತನ್ನ ಮಕ್ಕಳಿಗೆ ಹೆಸರಿಡುವಾಗ ವಿಚಾರ ಮಾಡಿಟ್ಟಾನವ. ಆಕೂತಿ ದೇವಹೂತಿ ಪ್ರಸೂತಿ ಅಂತಿಟ್ಟಾನವ. ಅದನ್ನೇ ನೋಡ್ಕೊಂಡು ಮುಂದೆ ಮತ್ತೆ ರುಕ್ಮಿಣಿ ಕಲ್ಯಾಣದ ವಿಷಯದಲ್ಲಿ ಬಂದಾಗ ಅಲ್ಲಿ ರುಕ್ಮಿಣಿಯರ ಅಣ್ಣಂದ್ರ ಹೆಸರು ಹೇಳುವಾಗ ರುಕ್ಮಿ, ರುಕ್ಮರ್ತ, ರುಕ್ಮಬಾಹು, ರುಕ್ಮಕೇಶ, ರುಕ್ಮಮಾಲಿ ಅಂತ. ಇದನ್ನು ಬಹಳ ಸೀರಿಯಸ್ ತಗೋಬಾಡ್ರಿ. ಕೆಲವೊಬ್ಬರು ನವದಂಪತಿಗಳ ವಿವಾಹಕ್ಕೆ ಉಪನ್ಯಾಸಕ್ಕೆ ಬಂದಿದ್ರಂತೆ. ಹಂಗಾರೆ ನಮಗೂ ಮುಂದೆ ಗಂಡ ಕೂಸ್ ಬಿಡ್ತದ, ನಾವು ಇಂಥ ಹೆಸರುಗಳು ಅಂತ ಹೇಳಿ ಅವ ಅನ್ನಂತ. ಅದೇನೋ ಗಂಡಗ ಹೆಣ್ಣು ಹುಟ್ಟಬೇಕು ಅಂತ, ಹೆಂಡತಿಗೆ ಗಂಡು ಹುಟ್ಟಬೇಕು ಅಂತ. ಯಾಕನ್ನೋ ನಮ್ಗೆ ಇನ್ನೂ ಅದು ಭಾರಿ ಯಕ್ಷ ಪ್ರಶ್ನೆ ರೀ. ಮಾತಾಡ್ಕೊಂಡ್ರಂತ ಹೆಣ್ಣು ಹುಟ್ಲಿ ಅಂತ ಆಕಿ ಗಂಡು ಹಡದ್ರಿ. ಗಂಡು ಹಡಿದ್ರೆ ವಿಲಾಸ ಅಂತ ಹೆಸರಿಟ್ರಿ ಅವ. ಎರಡನೇದ್ದು ಹೇಳಿದ್ಲು, ಇಲ್ಲ ಎರಡನೇದ್ದಾರೆ ಹೆಣ್ಣು ಹಡಿಯವ, ಮನೆ ಒಂದು ಲಕ್ಷ್ಮಿ ಬೇಕು ಅಂತ ಪ್ರಾರಂಭಕ್ಕೆ ಎರಡನೇದು ಗಂಡು ಹಾಕ್ರಿ. ಇವ ಇದನ್ನ ಕೇಳಿದ್ನಲ್ಲ, ವಿಲಾಸ ಅಂತ ಇಟ್ಟಿದ್ದ, ಈಗ ಉಲ್ಲಾಸ ಅಂತ ಹೆಸರಿಟ್ರಿ ಅವ. ಮೂರನೇ ತರ ಗಂಡು ಹಡಿಬೇಕು ಅಂತಂದ್ರೆ, ಮೂರನೇ ತರ ಹೆಣ್ಣು ಹಡಿಬೇಕು ಅಂದ್ರೆ ಗಂಡ ಹಡದ್ ಬಿಟ್ಲಕ್ಕಿ. ಅದಕ್ಕೆ ಅವ ಹೆಸರಿಟ್ರಿ ಖಲ್ಲಾಸ ಅಂತ ಹೆಸರಿಟ್ರಿ ಅವ. ಬ್ಯಾಡೇ ಬ್ಯಾಡ ಮಾರ ನಿಲ್ಲಿಸ್ ಅಂತ ಹೇಳಿ. ಎಷ್ಟು ಚಂದ ಹೆಸರದು. ಆ 10 ಮಂದಿಗೆ ಏನ್ ಹೆಸರಿಡಬೇಕು? ಪ್ರಾಚೀನ ಬರ್ಹಿ ಶತಧೃತಿಯಲ್ಲಿ ಹುಟ್ಟಿದ 10 ಮಂಗಳಿಗೆ ಒಂದೇ ಹೆಸರಿಡ್ತಾರಂತೆ. ಪ್ರಚೇತಸರು ಅಂತ ಕರೀತಾರಂತವ್ರು. ಪ್ರಚೇತಸರು. ಪ್ರಾಚೀನ ಬರ್ಹಿಷ ಪುತ್ರಾಹ ಶತಧೃತ್ಯಾಂ ದಶಾಭವನ್ ತುಲ್ಯನಾಮವ್ರತಾ ಸರ್ವೇ ವೇದಸ್ನಾತಾ ಪ್ರಚೇತಸಃ. ಎಷ್ಟು ಅದ್ಭುತ ಗೊತ್ತಾ? ವೇದ ಪಾರಂಗತರಾದಂತಹ ಭಾರಿ ಯೋಗ್ಯತಾವಾನಾದಂತಹ 10 ಮಂದಿ ಮಕ್ಕಳು ದಶಪ್ರಚೇತಸರು ಅಂತ. ಅವರ ಬಗ್ಗೆ ಹೇಳ್ತಾ ಮೈತ್ರೇಯರು ಒಂದೆರಡು ಮಾತಾಡ್ತಾರೆ. ಅದ್ರ ಬಗ್ಗೆ ಮುಂದಿನ ಇಡೀ ಕಥಾಭಾಗ ಡಿಪೆಂಡ್ ಆಗ್ತದೆ. ಏನು ಅಂದ್ರೆ, 10 ಮಂದಿ ಮಕ್ಕಳಾದರೂ ಸ್ವಲ್ಪ ಬೆಳೆದು ನಿಂತಾಗ ತಂದೆ ಹೇಳ್ತಾರಂತ, ಪಿತ್ರಾದಿಷ್ಟಾಹ ಪ್ರಜಾಸರ್ಗೆ ತಪಸೇ ಅರ್ಣವ ಮಾವಿಶನ್ 10 ವರ್ಷ ಸಹಸ್ರಾಣಿ ತಪಸ್ಯಂತ ತಪಸ್ವಿನಃ. ತಂದೆ ಹೇಳಿದ್ನಂತ, ಇನ್ನ ಸಂತಾನ ಉತ್ಪತ್ತಿ ಮಾಡಬೇಕು, ಪ್ರಜಾ ಸೃಷ್ಟಿಯನ್ನ ಮಾಡಬೇಕು ನೀವೆಲ್ಲ ಅಂತ ಆದೇಶ ಮಾಡಿದ್ರೆ, ಆ ಆದೇಶವನ್ನ ತಲೆಯಲ್ಲಿ ಇಟ್ಟುಕೊಂಡಂತಹ ದಶಪ್ರಚೇತಸರು ತಪಸ್ಸನ್ನ ಆಚರಣೆ ಮಾಡೋಣ ಅಂತ ಹೊರಟು ನಿಂತಿದ್ದಾರೆ. 10,000 ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಬರ್ತೀವಿ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಇವೆಲ್ಲ ನಾವು ಕಲಿಬೇಕಾದದ್ದು. ನಾವು 10 ಗಾಯತ್ರಿ ಜಪ ಮಾಡಂಗಿಲ್ಲ. ನಾವು ನಮ್ಮ ಯೋಗ್ಯತೆ 10 ಗಾಯತ್ರಿ ಜಪ ಹೇಳಿದ್ರೆ ಅದ್ರೊಳಗೆ ಏನಾದ್ರೂ ಡಿಸ್ಕೌಂಟ್ ಸಿಗ್ತದ, ಕನ್ಸೆಷನ್ ಸಿಗ್ತದ ಅಂತ ಆರಿಸಿಕೊಂಡು ಆಚಾರ್ಯರ ಹತ್ರ ಓಡಿ ಹೋಗೋರು ನಾವು. 10,000 ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಬರ್ತೀವಿ ಅಪ್ಪ ಅಂತ ಹೇಳಿ ಪಾದಕ್ಕೆಯರಿಗೆ ಹೊರಟು ನಿಂತಹ ಸಂದರ್ಭ. ಆಗ ಹೋದಾಗ ಯದುಕ್ತಂ ಪಥಿ ದುಷ್ಟೇನ ಗಿರೀಶೇನ ಪ್ರಸೀದತಾ. ಮೈತ್ರೇಯರು ಎದುರು ಹೇಳ್ತಾರೆ, ದಾರಿಯಲ್ಲಿ ಹೋಗುವಾಗ ಅಂದ್ರೆ ಮನೆಯನ್ನ ಬಿಟ್ಟು ತಪಸ್ಸನ್ನ ಆಚರಣೆ ಮಾಡುವ ಅಂತ ದಾರಿಯಲ್ಲಿ ಹೋಗ್ತಾ ಇದ್ರೆ ಮಹರುದ್ರದೇವರು ಅವರ ಭೇಟಿ ಆಯ್ತಂತೆ. ಮಹರುದ್ರದೇವರ ಭೇಟಿ ಆಯ್ತಂತೆ. ಆಗ ಆ ಮಹರುದ್ರದೇವರು ಅವರಿಗೆ ಹೇಗೆ ಉಪದೇಶ ಮಾಡಿದ್ರು, ಏನೇನು ಅನುಷ್ಠಾನ ಮಾಡಬೇಕು ಅನ್ನೋದನ್ನೆಲ್ಲ ಉಪದೇಶ ಮಾಡಿದ್ರು ಅನ್ನುವಂತಹ ಭಾಗವನ್ನು ಹೇಳಿದಾಗ ವಿದುರರಿಗೆ ತಡಿಲಿಕ್ಕಾಗಲಿಲ್ಲ. ವಿದುರರು ಪ್ರಶ್ನೆ ಮಾಡುತ್ತಾರೆ, ಮನೋನಿಯಾಮಕರಾದ ಮಹರುದ್ರದೇವರ ಭೇಟಿ ಆಯಿತು ಅಂತ ಹೇಳಿಬಿಟ್ರಿ ನೀವು. ಪ್ರಚೇತಸಾಂ ಗಿರಿತ್ರೇಣ ಯಥಾಸೀತ್ ಪತಿ ಸಂಗಮಃ. ವಿದುರರು ಪ್ರಶ್ನೆ ಮಾಡುತ್ತಾರೆ, ಹೇಗ್ರಿ ಅದು ರುದ್ರದೇವರ ಭೇಟಿ ಆಗ್ಲಿಕ್ಕೆ ಸಾಧ್ಯ? ಮತ್ತು ಆ ರುದ್ರದೇವರು ಉಪದೇಶ ಮಾಡಿದ್ರು ಅಂತ ಬೇರೆ ಹೇಳ್ತೀರಿ, ಏನನ್ನು ಉಪದೇಶ ಮಾಡಿದ್ರು? ಅದು ಸಾರಾಂಶವನ್ನಾದ್ರೂ ನಮಗೆ ಹೇಳ್ರಿ ಅಂತ ಕುತೂಹಲದಿಂದ ಕೇಳ್ತಾರೆ. ಮತ್ತೊಂದು ಮಾತನ್ನು ಹೇಳ್ತಾರೆ. ವಿದುರರೇ ಹೇಳ್ತಾರೆ, ಸಂಗಮ ಕಲು ವಿಪ್ರರ್ಷೆ ಶಿವೇನ ಹಿ ಶರೀರಿನಾಂ. ಶರೀರಿಗಳಾದ ಸಂಸಾರಿಗಳಿಗೆ ರುದ್ರದೇವರ ದರ್ಶನ ಆಗೋದು ಅಂತಂದ್ರೆ ಏನ್ರಿ ಇದು? ಎಲ್ಲ ಆಶ್ಚರ್ಯ. ಹೇಗಾಯ್ತು ಅದನ್ನೆಲ್ಲ ನನಗೆ ವಿಸ್ತಾರವಾಗಿ ಹೇಳ್ರಿ ಅಂತಂದಾಗ ಪ್ರಚೇತಸರಿಗೆ ಮೈತ್ರೇಯರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರಚೇತಸ ಪಿತೃವಾಕ್ಯಂ ಶಿರಸಾಧಾಯ ಸಾಧವಃ ದಿಶಂ ಪ್ರತೀಚಂ ಪ್ರಯಯುಃ ತಪಸ್ಯಾಧೃತ ಚೇತಸಃ. ತಂದೆಯ ಮಾತನ್ನ ಪರಿಪಾಲನೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಪ್ರಜಾ ಸೃಷ್ಟಿಯಾಗಬೇಕಾದ ಕಾರಣ ತನ್ನ ನಿಮಿತ್ತವಾಗಿ ಚೆನ್ನಾಗಿ ತಪಸ್ಸನ್ನ ಆಚರಣೆ ಮಾಡೋಣ ಅಂತ ಮನಸ್ಸಿನ ತುಂಬ ಆ ತಪಸ್ಸನ್ನೇ ತುಂಬಿಕೊಂಡು ಹೊರಟಿರುವಂತಹ ಸಂದರ್ಭ. ಮನೆ ಬಿಟ್ಟು ಒಂದಿಷ್ಟು ದೂರ ಬಂದಿದ್ದಾರೆ. ಅರಣ್ಯ ಪ್ರದೇಶ, ತಂಪಾದ ವಾತಾವರಣ, ತುಂತುರು ಮಳೆ ಹನಿಗಳು, ಅಲ್ಲಿ ಹಕ್ಕಿಯ ಕಲರವ, ಝರಿ, ಅಲ್ಲಿ ನದಿ. ಈ ವಾತಾವರಣ ಇರುವಂತಹ ಸಂದರ್ಭದಲ್ಲಿ ಒಂದು ಆಶ್ಚರ್ಯ ಆಯಿತು ಅಂತಂತಾರೆ ಮೈತ್ರೇಯರ್. ಏನು? ತತ್ರ ಗಾಂಧರ್ವ ಮಾಕರ್ಣ್ಯ
ದಿವ್ಯ ಮಾರ್ಗ ಮನೋಹರಂ. ಅಲ್ಲಿ ಮೃದಂಗ, ಪಣವ, ಭೇರಿ ಇತ್ಯಾದಿ ದೇವಲೋಕದಲ್ಲಿ ಮೊಳಗುವ ವಾದ್ಯಗಳ ಶ್ರವಣ ಆಗುತ್ತಾ ಇದೆ ಇವರಿಗೆ. ಇಂಪಾದ ಗಾನ, ಗಂಧರ್ವರು ಹೇಳ್ತಾ ಇರುವಂತಹ ಆ ಸಂಗೀತ, ಅದನ್ನ ಶ್ರವಣ ಮಾಡ್ತಾ ಇದ್ದಾರೆ. ವಿಸಸ್ಮ್ಯೂಹು ರಾಜಪುತ್ರಾಸ್ತೆ, ಭಾರಿ ಆಶ್ಚರ್ಯಚಕಿತರಾಗಿದ್ದಾರೆ. ಎಷ್ಟು ಇಂಪಾದ ಧ್ವನಿ ಇದು! ಏನು ತಾನ ಇದು? ಪ್ರಾಯಶಃ ಗಂಧರ್ವರ ಧ್ವನಿ ಇರಬೇಕು. ಇಷ್ಟು ಇಂಪಾಗಿ ಹಾಡೋದು ಅಂತಂದ್ರೆ ಏನ್ ತಾನ? ಎಲ್ಲಿ ನಡೀತಾ ಇದೆ ಅಂತ ಆ ದಿಕ್ಕಿನ ಕಡೆಗೆ ಹೋಗ್ತಾ ಇದ್ರೆ, ದಾರಿ ಬಿಡಿ ದಾರಿ ಬಿಡಿ ಅಂದ್ರು. ಯಾರಪ್ಪ ಬರ್ತಾ ಇದ್ದಾರೆ ಅಂತ ನೋಡಿದ್ರೆ ಅಲ್ಲಿ ಹೇಳ್ತಾರೆ, ತರ್ಹೇವ ಸರಸಸ್ತಸ್ಮಾತ್ ನಿಷ್ಕ್ರಾಮಂತಂ ಸಹಾನುಗಂ. ಸಾಕ್ಷಾತ್ ಮಹರುದ್ರ ದೇವರು ತಮ್ಮ ಅನುಚರರೊಂದಿಗೆ ಠೀವಿಯಿಂದ ನಡೆದುಕೊಂಡು ಬರ್ತಾ ಇದ್ದಾರೆ. ಮಹರುದ್ರ ದೇವರು ನೋಡಿದ್ರೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. 10 ಮಂದಿ ಪ್ರಚೇತಸರು ನಮಸ್ಕಾರ ಹಾಕ್ತಾ ಇದ್ದಾರೆ. ಕೌತುಕರಾಗಿ, ಆಶ್ಚರ್ಯಚಕಿತರಾಗಿ ಮಹರುದ್ರ ದೇವರ ದೇಹವನ್ನ, ಸೌಂದರ್ಯವನ್ನ ನೋಡ್ತಾ ಭಕ್ತಿ ಪರಾವಶರಾಗಿ ಅವರಿಗೆ ನಮಸ್ಕಾರ ಮಾಡಿ ನಿಂತಿದ್ದಾರೆ. ಸತಾನ್ ಪ್ರಪನ್ನಾರ್ತಿ ಹರೋ ಭಗವಾನ್ ಧರ್ಮವತ್ಸಲ. ನಮಸ್ಕಾರ ಮಾಡಿದ್ರು. ಮಾಡಿದ ಮೇಲೆ ರುದ್ರದೇವರೇ ಇವರ ಬಳಿಗೆ ಬಂದು ಅವರನ್ನ ಎತ್ತಿ ನಿಲ್ಲಿಸಿ ಅನುಗ್ರಹ ಮಾಡ್ತಾ ಇದ್ದಾರೆ. ಪ್ರಾಯಶಃ ನನ್ನ ಈ ಚೌಕಟ್ಟಿನಲ್ಲಿ, ವಿದ್ಯೆ ಚೌಕಟ್ಟಿನಲ್ಲಿ ಇಂಥ ಘಟನೆ ಕೇಳಿಲ್ಲ. ಅಂದ್ರೆ ಸಾಕ್ಷಾತ್ ರುದ್ರದೇವರು, ಇವರು ತಪಸ್ಸು ಕೂಡ ಮಾಡಿಲ್ಲ. ರುದ್ರದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಒಲಿಸಿಕೊಳ್ತೀನಿ ಅಂತ ತಪಸ್ಸಿಗೆ ಹೋಗಿ ಕೂತವರಲ್ಲ. ಸಾಕ್ಷಾತ್ ರುದ್ರದೇವರೇ ತಾವಾಗೇ ತಾವು ವಾಲಂಟಿಯರ್ಲಿ ಬಂದು ಇವರನ್ನ ಅನುಗ್ರಹ ಮಾಡಿ ಇವರಿಗೆ ಉಪದೇಶ ಮಾಡಬೇಕು ಅಂದ್ರೆ ಅದು ಎಂತಹ ಯೋಗ್ಯತಾವಾನಿರಬೇಕ್ರಿ ಈ 10 ಮಂದಿ. ಅದು ಏನು ಪುಣ್ಯ ಮಾಡಿರಬೇಕು? ರುದ್ರದೇವರಂತಾರೆ, ನಾನು ಹೇಳಿದ್ದಲ್ಲ, ಭಾಗವತಾಚಾರ ಅಂತಾರೆ, ಯೂಯಂ ಬರ್ಹಿಷದ ಪುತ್ರ. ನೀವು ಪ್ರಾಚೀನ ಬರಿಹ ಮಕ್ಕಳಲ್ವಾ? ವಿದಿತಂ ವಶ್ಚಕೀರ್ಷಿತಂ ಅನುಗ್ರಹಾಯ ಭದ್ರಂಬ ಏವಂ ಮೇ ದರ್ಶನಂ ಕೃತಂ. ತಪಸ್ಸನ್ನು ಆಚರಣೆ ಮಾಡಿ ಕೊಟ್ಟಿದ್ದಿರ್ತಾನೆ ತಾವೆಲ್ಲ. ನಿಮಗೆ ಅನುಗ್ರಹ ಮಾಡಲಿಕ್ಕೆ ನಾನು ದರ್ಶನ ಕೊಟ್ಟಿದ್ದೀನಿ ನಿಮಗೆ ಅಂತ ತಾವಾಗೇ ಸ್ವತಃ ರುದ್ರದೇವರು ಹೇಳ್ತಾರೆ. ಅಂದ್ರೆ ಇದು ಪ್ರಾಯಶಃ ಇತಿಹಾಸದಲ್ಲಿ ನಾನು ನನ್ನ ಚೌಕಟ್ಟಿನಲ್ಲಿ ಕೇಳಿದ್ದಿಲ್ಲ ಈ ತರಹದ ಕಥಾ. ದಶಪ್ರಚೇತಸರನ್ನ ಸ್ಮರಣೆ ಮಾಡಬೇಕು ನಿತ್ಯದಲ್ಲಿ. ರುದ್ರದೇವರ ಪರಮಾನುಗ್ರಹ ಪಾತ್ರಭೂತರಾದರು. ನೀವು ತಪಸ್ಸು ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಏನಂತ ತಪಸ್ಸು ಮಾಡ್ತೀರಿ ನೀವು? ಯಾರನ್ನ ಕುರಿತು ತಪಸ್ಸು ಮಾಡ್ತೀರಿ? ಯಾಕೆ? ನಚ ಅವಿದಿತ ಸ್ವರೂಪ ಶಕ್ಯತೆ ಸಾಕ್ಷಾತ್ಕರ್ತು. ಉಪಾಧಿಖಂಡದ ಟೀಕೆಯಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ಅವನು ಹೇಗಿದ್ದಾನೆ ಅನ್ನೋದು ತಿಳಿಲೇ ಇಲ್ಲ ನಮಗೆ. ಅವನ ಗುಣ ಗೊತ್ತಾಗಲಿಲ್ಲ, ಅವನ ರೂಪರೇಷೆಗಳು ಗೊತ್ತಾಗಲಿಲ್ಲ ಅಂತಾದ್ರೆ ಅವನು ಒಲಿತನಾದ್ರೂ ಹೇಗೆ? ಹಾಗಾಗಿ ನಿಮಗೆ ಆ ಪರಮಾತ್ಮನ ಮಹಿಮೆಯನ್ನ ತಿಳಿಸ್ತೇನೆ ಬನ್ನಿ ಅಂತ ತಾವೇ ಸ್ವತಃ ಸ್ವಯಂ ಪ್ರೇರಿತರಾಗಿ ರುದ್ರದೇವರು ಉಪನ್ಯಾಸವನ್ನ ಮಾಡಿದ್ದು ಈ ರುದ್ರಗೀತ. ಅದ್ಭುತವಾದಂತಹ ಶ್ಲೋಕಗಳು. ಒಂದೊಂದು ಶ್ಲೋಕಗಳಲ್ಲಿನ ಒಂದೊಂದು ಪದ ರಸಸ್ಸಿಂದಿಯಾಗುತ್ತೆ. ಎಷ್ಟು ಯೋಗ್ಯತೆ ಇದೆ ಅಷ್ಟು ಆಳವಾಗಿ ಈ ಝೊಡಿಯಬಹುದಾದಂತಹ ಒಂದೊಂದು ಪದಗಳು. ಪ್ರಾರಂಭ ಮಾಡ್ತಾರೆ. ಸ್ವಧರ್ಮನಿಷ್ಠ ಜನ್ಮ ಭಿಕ್ಕುಮಾನ್ ವಿರಿಂಚಿತಾಮೇದಿ ತತಃ ಪರಂ ಹಿಮಾಂ ಅವ್ಯಾಕೃತಂ ಭಾಗವತೋಥ ವೈಷ್ಣವಂ ಪದಂ ಯತಾಹಂ ವಿವಿಧೈಕಲಾತ್ಯಯೇ. ಹೀಗೆ ಪ್ರಾರಂಭ ಮಾಡ್ತಾ ಒಂದು ಶ್ಲೋಕ ನಾನು ಆರಿಸಿಕೊಂಡ ಶ್ಲೋಕ. ಯಾಕೆ? ಇವತ್ತಿಗೂ ಅದಕ್ಕೂ ಏನೋ ಒಂದು ಸಂಬಂಧ ಇದೆ, ಅದಕ್ಕೆ ಅದನ್ನು ಹೇಳಬೇಕು ಅಂತ ಅಪೇಕ್ಷೆ. ತ್ವಮೇಕ ಆದ್ಯ ಪುರುಷ ಸುಪ್ತ ಶಕ್ತಿ ತಯಾ ರಜಃ ಸತ್ವತಮೋ ವಿಭಿದ್ಯತೆ ಮಹಾನಹಂ ಕಂ ಮರುಧಗ್ನಿವಾರ್ಧರಾಃ ಸುರಋಷಯೋ ಭೂತಗಣಾಯಿದಂ ಯತಃ. ಈ ಒಂದು ಶ್ಲೋಕ ನೋಡ್ಲಿಕ್ಕೆ ಭಾರಿ ಸರಳವಾದ ಶ್ಲೋಕ ರೀ. ಇದು ಏನು? ಇದರ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ, ಇದರ ವಿಷಯ ದೇವರು ಸೃಷ್ಟಿ ಮಾಡಿದ. ಆಚಾರ್ಯ ಇದು ಗೊತ್ತಿದ್ದ, ಇದು ನೀವ್ಯಾಕೆ ಹೇಳ್ತೀರಿ? ಇದು ರುದ್ರದೇವರು ಹೇಳುವಂಥದ್ದು ಏನು ಅಂತ ಅದಕ್ಕೆ ನಮ್ಮ ದೃಷ್ಟಿಯೊಳಗೆ ನೋಡಬಾರದ್ರಿ. ಆಚಾರ್ಯರ ದೃಷ್ಟಿಯಲ್ಲಿ ರುದ್ರದೇವರ ಆಂತರ್ಯ ಏನು ಅಂತ ನೋಡಬೇಕು. ಪಾರುಗಾಣೋದಿಲ್ಲ, ತಿಳ್ಕೊಳ್ರಿ. ಪಾರುಗಾಣೋದನ್ನು ಕೊನೆ ಮುಟ್ಲಿಕ್ಕೆ ಆಗೋದಿಲ್ಲ, ಎಲ್ಲೋ ಮಧ್ಯದಲ್ಲಿ ಬ್ರೇಕ್ ಮಾಡಿಕೊಂಡು ನಿಲ್ಲಿಸಬೇಕು. ಅಷ್ಟು ವಿಷಯಗಳನ್ನ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಂದಿಡ್ತಾರೆ ಈ ಶ್ಲೋಕಕ್ಕೆ. ಎಲ್ಲಿ ಸಮಸ್ಯೆ ಬರ್ತದೆ ನಮಗೆ ಅನ್ನೋದನ್ನ ಎತ್ತಿ ತೋರಿಸಿ
ಹೇಗೆ ಅದರ ಅನುಸಂಧಾನವನ್ನು ಮಾಡಬೇಕು ಅಂತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ನೋಡ್ರಿ, ತ್ವಮೇಕ ಆದ್ಯ ಪುರುಷ ಸ್ಪಷ್ಟ. ಸೃಷ್ಟಿಗಿಂತ ಪೂರ್ವದಲ್ಲಿ ನೀವೊಬ್ಬನೇ ಇದ್ದಿ. ಇದು ಎಷ್ಟು ಸರಿಯಾದದ್ದಿದು? ಯಾಕೆ? ಜಡ ಪ್ರಕೃತಿ ಇರಲಿಲ್ವೇ? ಅನಪಾಯಿನಿ ಇರಲಿಲ್ಲವೇ? ನೀವೊಬ್ಬರೇ ಇದ್ರು ಅಂತ ಹೇಗಂದ್ರಿ ಅಂತ ಪ್ರಶ್ನೆಗೆ ಮುಂದೆ ಉತ್ತರ ಕೊಡ್ತಾರಲ್ಲೇ ಭಾಗವತಾಚಾರ್ಯ ಉತ್ತರ ಕೊಡ್ತಾರೆ. ತ್ವಮೇಕಾದ್ಯ ಪುರುಷ, ನೀವೊಬ್ಬನೇ ಇದ್ದಿ, ಆದ್ರೆ ಜಡ ಪ್ರಕೃತಿ ಲಕ್ಷ್ಮಿ ಇರ್ಲಿಲ್ಲ ಅಂತ ನಮ್ಮ ಅಭಿಪ್ರಾಯ ಅಲ್ಲ. ಸುಪ್ತ ಶಕ್ತಿ ಲಕ್ಷ್ಮೀದೇವಿ ಇದ್ದು ಮಕ್ಕೊಂಡಿದ್ದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಲಕ್ಷ್ಮೀದೇವಿ ಎಲ್ಲಿ ಮಕ್ಕೊಂಡಿದ್ದು ಅಂತದೆ, ಶಕ್ತಿ ಸುಪ್ತ ಅಂತದೆ, ಶಕ್ತಿ ಮಲಗಿದ್ಲು ಅಂತದೆ, ಲಕ್ಷ್ಮೀದೇವಿ ಮಲಗಿದ್ಲು ಅಂತ ಎಲ್ಲದ ಅಂತಂದ್ರೆ ಅದು ದ್ವಿತೀಯ ಸ್ಕಂದ ಭಾಗವತಕ್ಕೆ ಹೋಗ್ಬೇಕು. ಈಗ ತಾನೇ ಆಚಾರ್ಯ ಹೇಳಿದ್ರು, ದ್ವಿತೀಯ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಶಕ್ತಿ ಅಂದ್ರೆ ಭಾರ್ಯ ಅಂತ ಅರ್ಥ ಮಾಡ್ತಾರೆ ಶ್ರೀಮದಾಚಾರ್ಯ. ಶಕ್ಯತ್ವಾತ್ ಶಕ್ತಯೋ ಭಾರ್ಯ. ಯಾರನ್ನ ಕಂಟ್ರೋಲ್ ಮಾಡಬಹುದೋ ಅವಳಿಗೆ ಹೆಂಡತಿ ಅಂತ ಕರಿಬಹುದು. ಯಾರಿಂದ ಅಲ್ಲ, ಯಾರನ್ನ ಕಂಟ್ರೋಲ್ ಮಾಡಬಹುದೋ ಅವಳನ್ನ ಹೆಂಡತಿ ಅಂತ ಕರಿಬಹುದು ಅಂತ ಹೇಳಿಕೊಟ್ಟವರು ಶ್ರೀಮದಾಚಾರ್ಯರು. ನಮಗೇನಾಗ್ಬಿಟ್ಟದ್ರಿ, ಯಾರಿಂದ ಕಂಟ್ರೋಲ್ ಆಗ್ತೀವೋ ಅವಳಿಗೆ ಹೆಂಡತಿ ಅನ್ನಬೇಕು ಅಂತ ಇಟ್ಕೊಂಡು ಕೂತ್ಬಿಟ್ಟಿವಿ ನಾವು. ಈ ಸಮಸ್ಯೆ ಆಗಿ ನಾನು ಬಹಳ ವಿಚಾರ ಮಾಡಿದೆ. ಇಲ್ಲಿ ಬಹಳ ಸಂತೋಷ ಆಗ್ತಿರೋ ವಿಚಾರ ಏನಂತಂದ್ರೆ, ಭಕ್ತಿ ಮಾಡೋರು ಸ್ವಲ್ಪ ಕಡಿಮೆ ಇದ್ದಾರೆ. ಈ ಭಕ್ತಿಗೂ ಭಾಗವತಕ್ಕೂ ಏನ್ ಸಂಬಂಧ ಅಂತ ಬಹಳ ಟೆನ್ಷನ್ ರೀ. ನಾನು ಹೊಸಬ ಇಲ್ಲೇ ಈಗೀಗ ಪಿಳಿ ಕಂಡು ಬಿಡ್ತಾ ಇರೋನು, ಏನೂ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಏನಂದ್ರೆ, ಯಾರೇ ಆಚಾರ ಭಾಗವತ ಉಪನ್ಯಾಸಗಳಿಗೂ ಭಕ್ತಿ ಹೆಣ್ಮಕ್ಳು. ಯಾಕೆ ಅಂದ್ರೆ ಇಲ್ಲದರಿ ರಹಸ್ಯ. ಸುಪ್ತ ಶಕ್ತಿ ಅಂತನ್ನೋ ಶಕ್ತಿ ಶಬ್ದಕ್ಕೆ ಏನರ್ಥ? ಯಾರನ್ನ ಕಂಟ್ರೋಲ್ ಮಾಡಬಲ್ಲೆವೋ, ನನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬಲ್ಲೆವೋ ಅವಳನ್ನ ಶಕ್ತಿ ಭಾರ್ಯ ಅಂತ ಕರಿಬಹುದು ಅಂತ ವ್ಯಾಖ್ಯಾನಿಸಿದ್ರೆ, ಯಾರಿಂದ ಕಂಟ್ರೋಲ್ ಆಗ್ತೀವೋ ಅಂತ ನಾವು ಹೆಂಗ ಅದನ್ನ ಅರ್ಥಾಂತರ ಮಾಡ್ಕೊಂಡೀವಿ. ಹಂಗೇನಾಗ್ಬಿಡ್ತು ಅಂದ್ರೆ, ಆಚಾರ್ಯ ಹೇಳ್ತಿದ್ರಂತ, ಭಾಗವತ ಹೆಂಗ್ ಕೇಳಬೇಕು? ಭಕ್ತಿಯಿಂದ ಭಾಗವತ ಕೇಳಬೇಕು, ಭಕ್ತಿಯಿಂದ ಭಾಗವತ ಕೇಳಬೇಕು ಅಂತ ದೂರ ಕೂತು 4 ಮಂದಿ ಹೆಣ್ಮಕ್ಳಿಗೆ ಆಚಾರ್ಯನೋ ಭಕ್ತಿ ಭಾಗವತ ಅಂದ್ರು ಅಂತ ಹೇಳಿ ಸ್ಟಾರ್ಟ್ ಆಗ್ತದೆ. ಅದು ಭಾಗವತ ಅಂದ್ರೆ ಭಕ್ತಿ ಬೇಕಂತ ಅಂತ ಹೇಳಿ ಅದು ಭಕ್ತಿಗೂ ಭಾಗವತಕ್ಕೂ ರಿಲೇಷನ್ ಆಗ್ತದೆ ಅಂತ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂತೂ ಸುಪ್ತ ಶಕ್ತಿ, ಇದ್ರ ಮೇಲೆ ವಚನ ಇರೋದಿವತ್ತು. ಇದು ಒಂದು ಪದ ನಮಗೆ ಅರ್ಥ ಆಗಿ ಬಿಡ್ತು ಅಂದ್ರೆ ಪರಮಾತ್ಮನ ಮಹಿಮ ಗೊತ್ತಾಗ್ತದೆ. ರುದ್ರದೇವರ ಆ ಅನುಸಂಧಾನ ನಿಜವಾಗ್ಲೂ ಮೈ ರೋಮಾಂಚನ ಆಗುತ್ತದೆ. ಸಮಯ ಬಹಳ ಅಲ್ಪ, 40 ನಿಮಿಷ ಕೊಟ್ಟಾರ, ಈಗಾಗಲೇ 10 ನಿಮಿಷ ಆಗೋಯಿತು. ಪ್ರಯತ್ನ ಮಾಡ್ತೇನೆ, ಸರಿಯಾದ ಸಮಯಕ್ಕೆ ಮಾತ್ರ ಮುಗಿಸ್ತೇನೆ. ಈ ಲಕ್ಷ್ಮೀದೇವಿ ಮಲಗಿದ್ಲು ಅಂತ ಹೇಳಿದ್ರಿ, ಮುಂದೇನಾಯಿತು ಅಂದ್ರೆ ತಯಾರಜ ಸತ್ವತಮೋ ವಿಭಿದ್ಯತೆ, ಅವಳಿಂದ ಸತ್ವ ರಜಸ್ತಮೋ ಗುಣಗಳು ಹೊರಬಂದವು. ಅರ್ಥಾತ್ ಲಕ್ಷ್ಮೀದೇವಿಯ 3 ರೂಪಗಳು ಬಂದವು. ಇವುಗಳನ್ನೆಲ್ಲ ತೆಗೆದುಕೊಂಡು, ಪ್ರಕೃತಿಯನ್ನ ಲಕ್ಷ್ಮೀದೇವಿಯನ್ನ ತೆಗೆದುಕೊಂಡು ಸತ್ವ ರಜಸ್ತಮೋ ಗುಣಗಳು, ಅದರ ಅಭಿಮಾನಿಯಾದ ಲಕ್ಷ್ಮೀದೇವಿಯ ರೂಪಗಳು, ಇವೆಲ್ಲ ತೆಗೆದುಕೊಂಡು ಪರಮಾತ್ಮ ಏನ್ ಮಾಡಿದ ಅಂದ್ರೆ, ಮಹಾನ್ ಅಹಂ ಖಂ ಮರುದಗ್ನಿ ವಾರ್ಧರಾಹ, ಮಹಾನ್ ಮಹತ್ತತ್ವವನ್ನ, ಅಹಂ ಅಹಂಕಾರ ತತ್ವವನ್ನ, ಖಂ ಆಕಾಶ ತತ್ವವನ್ನ, ಮರುತ್ ಗಾಳಿಯನ್ನ, ಅಗ್ನಿಯನ್ನ, ವಾಹ ವಾರಿ ವಾಹ ನೀರು, ಧರಾಹ ಪೃಥ್ವಿಯನ್ನ ಭೂಮಿಯನ್ನ, ಸುರರ್ಷಯ ಸುರರು ಅಂದ್ರೆ ದೇವತೆಗಳನ್ನ, ಋಷಿಗಳನ್ನ, ಅಷ್ಟೇ ಯಾಕೆ ಭೂತಗಣಾಹ ಎಲ್ಲ ಜೀವರನ್ನ, ನಮಗೆಲ್ಲ ಭೂತ ಅಂತ ಕರೆದಾರೆ. ಅವ ಮಹಾಭೂತ, ನಾವು ಕಿರಿಭೂತರು. ಕೆಲವೊಬ್ರು ಕಿರಿಕಿರಿ ಭೂತರು ಇದ್ದಾರೆ, ಪ್ರಪಂಚದೊಳಗೆ ಹೇಳಿಕೊಡುದಿಲ್ಲ. ಅವ ಭೂತ, ಅವ ಮಹಾಭೂತ, ನಾವು ಕಿರಿಭೂತರು. ಹೀಗಾಗಿ ನಮಗೆ ಭೂತ ಭೂತ ಅಂತ ಯಾಕೆ ಕರೀತಾರೆ ನಮಗೆ ಅಂದ್ರೆ, ಭೂತ ಅಂತ ಯಾಕೆ ಕರೀತಾರೆ ನಮಗೆ ಅಂದ್ರೆ, ಅದಕ್ಕೆ ಅಸ್ತಿತ್ವಾತ್ ಭೂತನಾಮೇಭ್ಯ ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಅಸ್ತಿತ್ವಾತ್ ಭೂತನಾಮೇಭ್ಯ, ಎಕ್ಸಿಸ್ಟೆನ್ಸ್ ಅಲ್ಲಿ ಇದ್ದಾರಾದ್ರಿಂದ, ಎಕ್ಸಿಸ್ಟೆನ್ಸ್ ಅಲ್ಲಿ ಇದ್ದೀವಾದ್ರಿಂದ ನಮಗೆ ಭೂತ ಭೂತ ಅಂತ ಕರಿಬೇಕಂತ. ಅಂತೂ ಈ ಭೂತಗಳನ್ನು ಸೃಷ್ಟಿ ಮಾಡಿದ್ರು. ಮಹತ್ತತ್ವ, ಅಹಂಕಾರ ತತ್ವ, ಪೃಥ್ವಿ ತತ್ವ, ಜಲತತ್ವ ಎಲ್ಲ ಸೃಷ್ಟಿ ಆಯ್ತು. ಇಷ್ಟೆಲ್ಲ ಏನ್ ಹೇಳೋದು? ಇದಂ ಯತಃ ಇದಂ ಜಗತ್ ಸರ್ವಂ, ಈ ಇಡೀದಾದ ಬ್ರಹ್ಮಾಂಡ ಯತಃ ಯಾರಿಂದಲೋ ಅವನು ಪರಮಾತ್ಮ ಅಂತ ಉಪದೇಶ ಮಾಡ್ತಾ ಇದ್ದ.
ರುದ್ರದೇವರು ಪ್ರಚೇತಸರಿ. ಪರಮಾತ್ಮ ಯಾರು? ಇಷ್ಟೆಲ್ಲವನ್ನು ಸೃಷ್ಟಿ ಮಾಡಿದ ಅಂತ ಪಾಯಿಂಟ್ ಟು ಬಿ ನೋಟೆಡ್. ಏನು ಅಂದ್ರೆ ಯತಃ, ಜನ್ಮಾದ್ಯಸ್ಯ ಯತಃ, ಅದು ಅಬ್ರಿವೇಟ್ ಆಗಿ ಇಲ್ಲಿಗೆ ಬಂದು ಸಮರೈಸ್ ಆಗಿದೆ. ಯತಃ ಇಷ್ಟೆಲ್ಲವೂ ಯಾರಿಂದಲೋ ಅಂತಂದ್ರೆ ಇವನು ಇವೆಲ್ಲವನ್ನೂ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಇದು ಪರಕೀಯರ ಮತ ಖಂಡನ ಮಾಡ್ತಾ ಇದ್ದಾರೆ ಒಂದು ಅಂಶದಲ್ಲಿ ನೋಡಿದ್ರೆ. ಯಾಕೆ? ತಾನೇ ಜಗದಾಕಾರೇಣ ಪರಿಣಾಮ ಹೊಂದು ಬಿಟ್ಟಿದ್ದಾನೆ ಅಂತ ಉಪಾಸನೆ ಮಾಡೋರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಇದಂ ಜಗತ್ ಸರ್ವಂ ಯತಃ, ಈ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಸೃಷ್ಟಿಕರ್ತ ಬೇರೆ, ಸೃಷ್ಟಗೊಂಡ ಪದಾರ್ಥ ಬೇರೆ ಅನ್ನೋದು ಸುಸ್ಪಷ್ಟ. ಇದು ಭಾಗವತ ಎಂಬುವಂತಹ ಉತ್ಕೃಷ್ಟವಾದ ಪ್ರಮಾಣವೇ ಈಶನಲ್ಲಿಯೂ ಜೀವನಲ್ಲಿಯೂ ಭೇದ ಇದೆ ಅನ್ನೋದನ್ನು ಪ್ರತಿಪಾದನೆ ಮಾಡಿದಂತಾಯ್ತು. ಹಾಗಾದ್ರೆ ಇಷ್ಟು ಸರಳವಾಗಿ ಇರುವಂತಹ ಶ್ಲೋಕ ಮಹತ್ತತ್ವ ಸೃಷ್ಟಿ ಮಾಡಿದ, ಅಹಂಕಾರ ತತ್ವ ಸೃಷ್ಟಿ ಮಾಡಿದ, ಸತ್ವರಜ ಸ್ತಮೋಗುಣಗಳಿಂದ ಕೂಡಿಕೊಂಡು ಮಾಡಿದ, ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ತಾನು ಬೇರೆಯಾಗಿ ನಿಂತ, ಜಗತ್ತಿಗೂ ಜಗದೀಶನಿಗೂ ಭೇದ ಇದೆ, ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ. ಇದರಲ್ಲಿ ತಾತ್ಪರ್ಯ ಬರುವಂತಹ ವಿಚಾರ ಏನಿದೆ? ಶ್ರೀಮದಾಚಾರ್ಯರು ಸತ್ಯಲೋಕಾಧಿಪತಿಗಳು ಪೆನ್ನೆತ್ತುಕೊಳ್ಬೇಕು ಅಂತಂದ್ರೆ ಅಂಥದ್ದೇನಿದೆ ಇದರಲ್ಲಿ ಅಂತ ಸ್ವಲ್ಪ ಮೈಕ್ರೋಸ್ಕೋಪಿಕ್ ವ್ಯೂವಲ್ಲಿ ನೋಡಿದ್ರೆ ಸುಪ್ತ ಶಕ್ತಿ ಅನ್ನೋದ್ರ ಮೇಲೆ ವಚನ ಹಾಕ್ತಾರೆ ಶ್ರೀಮದಾಚಾರ್ಯ. ಸುಪ್ತ ಶಕ್ತಿ ಮಲಗಿದ್ಲು ಲಕ್ಷ್ಮೀದೇವಿ ಅಂತ. ಲಕ್ಷ್ಮೀದೇವಿ ಮಲಗುವುದು ಅಂತಂದ್ರೆ ಏನು? ಇವತ್ತು ನಿದ್ದೆ ವಿಚಾರ. ಯಾಕ? ಇವತ್ತು ಯಾವ ಏಕಾದಶಿ? ಹಾಗಾದ್ರೆ ದೇವ್ರು ಮಲಗ್ಯಾನ ಅಂತ ಮೇಲೆ ಲಕ್ಷ್ಮೀದೇವಿ ಮಲಗಿದ್ದ ಅನುಸಂಧಾನ ಮಾಡಿದ್ರೆ ದೇವರಿಗೆ ಬಹಳ ಸಂತೋಷ. ಯಾಕಂದ್ರೆ ನಾವ್ ಅದನ್ನ ಮಕ್ಕೊಂಡಾಗ ಏನ್ ಕಾರ್ಬಾರ್ ಮಾಡ್ತಿದ್ದೋ ಟೆನ್ಷನ್ ಆಗ್ಬಾರ್ದಲ್ಲ ದೇವರಿಗೆ, ಅದಕ್ಕೆ ಅಕಿನೂ ಮಲಗಿಸ್ಬಿಡೋಣ ಅಂತ. ಅಕಿನಿದ್ದೆ ಅಂದ್ರೆ ಏನು ಅಂತ ಇವತ್ತು ಅನುಸಂಧಾನ ಮಾಡಿದ್ರೆ ಪ್ರಾಯಶಃ ಶೈನಿ ಏಕಾದಶಿಗೂ ಪರಮಾತ್ಮ ನಿದ್ದೆ ಮಾಡ್ತಾನ ಅನ್ನೋದಕ್ಕೂ ಇವತ್ತು ಎತ್ತಿಕೊಂಡ ಟಾಪಿಕ್ಗೂ ಒಂದು ಸ್ವಲ್ಪ ಸಂಬಂಧ ಬರ್ಬೋದಾ ಅಂತ ಈ ವಿಷಯವನ್ನು ಎತ್ಕೊಂಡು ಬಂದಿದ್ದೇನೆ. ಲಕ್ಷ್ಮೀದೇವಿ ನಿದ್ದೆ ಮಾಡ್ತಾಳ, ಏನದರ ಅರ್ಥ? ಆಕೆಗೆ ಮಲಗಿಬಿಟ್ಟಾಳ ಅಂತ ಆಗಿಬಿಟ್ರೆ ಏನು ಅನರ್ಥ ಆಗ್ತದೆ? ಮೊದಲ ಅಂದ್ರ ನಿದ್ದಿ ಅದು ಅಜ್ಞಾನದ ಕಾರ್ಯ, ತಮೋಗುಣದ ಕಾರ್ಯ. ಹಾಗಾಗಿ ಲಕ್ಷ್ಮೀದೇವಿಯರ ವಿಷಯದಲ್ಲಿ, ದೇವರ ವಿಷಯದಲ್ಲಿ ಅದನ್ನು ಹೇಳುವಂತಿಲ್ಲ. ಹಾಗಾದ್ರೆ ಏನು ವ್ಯವಸ್ಥೆ ಮಾಡಬೇಕು ನೋಡಿ. ಹಾಗಾದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಅಲ್ಲಿ ಇದ್ದಂಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಬಹಳ ಅನರ್ಥ ಆಗ್ತದೆ. ಒಬ್ಬವ ಕಾರ್ ಓಡಿಸ್ತಾ ಇದ್ದಂತೆ, ಪಕ್ಕದಲ್ಲಿ ಕೂತಿದ್ದಾನೆ. ಕಾರ್ ಓಡಿಸ್ಬೇಕಾದ್ರೆ ಗೇರ್ ಲಿವರ್ ಅಲ್ಲಿ ಗೇರ್ ಚೇಂಜ್ ಮಾಡ್ತಾ ಇದ್ದ ಇವ. ಅವ ಬಾಜು ಕೂತ್ಕೊಂಡು ಪಾಪ ಕಾರ್ ಓಡಿಸೋದು ಗೊತ್ತಿಲ್ಲ ಅವಂಗ. ಅವ ನೋಡ್ತಾನ, ಇವ ಯಾಕೆ ನೋಡ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೋಡ್ದ. ಮಾರನೇ ದಿವಸ ಒಂದು ಘಟನೆ ಆಗ್ತದೆ. ಮಾರನೇ ದಿವಸ ಇವ ಪಾಪ ಆಫೀಸಿಗೆ ಹೋಗ್ಬೇಕಾಗಿತ್ತು. ಇವ ಬಂದು ಕಾರ್ನಾಗ ಕೂತಾನ, ನೋಡ್ತಾನ ಗೇರ್ ಲಿವರೇ ಇಲ್ಲಲ್ಲೇ. ಯಾಕೆ ನಮ್ಮ ಅಸಿಸ್ಟೆಂಟ್ ಕರೆದ, ಏನಾಯ್ತು ಗೇರ್ ಲಿವರೇ ಇಲ್ಲ ಅಂತ. ಇಲ್ರಿ ಸರ್, ನೀವು ನಿನ್ನೆ ಬಹಳ ಪ್ರಯತ್ನ ಮಾಡಿಕತ್ತಿದ್ರಿ ಕಿತ್ಲಿಕ್ಕೆ, ರಾತ್ರಿ ಎಲ್ಲ ಸಾಹಸ ಪಟ್ಟು ಕಿತ್ತಿಟ್ಬಿಡಿ ನೀವು. ಅಂದ್ರೆ ಅದು ಎದಕ್ಕ ಅನ್ನೋದೇ ಗೊತ್ತಿಲ್ಲ ನಮಗೆ. ಲಕ್ಷ್ಮೀದೇವಿ ಮಕ್ಕೊಂಡು ಇಟ್ಟು ಹೇಳಿ ಹೋಗೋಣ ನಾವು. ಅದರಿಂದ ಆಗುವ ಅನರ್ಥ ಬಾಳದ್ರಿ, ಬಹಳ ಅನರ್ಥದ. ಲಕ್ಷ್ಮೀದೇವಿ ಮಲಗಿದ್ದಾಳೆ ಅಂತ ಅನುಸಂಧಾನ ಮಾಡಿಬಿಟ್ಟೆವು ಅಂತ ಆದ್ರೆ ಅವಳಿಗೂ ಅಜ್ಞಾನ ಇದೆ ಅಂತ ಒಪ್ಪಬೇಕಾಗ್ತದೆ. ಹಾಗಾದ್ರೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ ನಮ್ಮ ಆಚಾರ್ಯರು ಲಕ್ಷ್ಮೀದೇವಿಯ ನಿದ್ದೆ ಅಂದ್ರೆ ಏನು ಅನ್ನೋದನ್ನ ಬಿಡಿಸ್ತಾರೆ. ಸ್ವಾತ್ಮನಿಯೇವ ಆತ್ಮಶಕ್ತಿ. ಲಕ್ಷ್ಮೀದೇವಿ ನಿದ್ದೆ ಅಂದ್ರೆ ಇದು ಅರ್ಥ ಆದ್ರೆ ಜಾಕ್ವಾಟ್ರಿ ನಮ್ಮ ಕರೆ. ಲಕ್ಷ್ಮೀದೇವಿ ಮಲಗ್ತಾಳೆ ಅಂತಂದ್ರೆ ಏನರ್ಥ? ಸ್ವಾತ್ಮನಿಯೇವ ಆಪ್ತಶಕ್ತಿ. ಸ್ವಪದದಿಂದ ಪರಮಾತ್ಮ ಅಂತ ಅರ್ಥ. ಆತ್ಮನಿ, ಸ್ವಾತ್ಮನಿ ಅಂತಂದ್ರೆ ಆ ದೇವರಲ್ಲಿಯೇನೆ ಆಪ್ತಶಕ್ತಿ, ಹೊಂದಲ್ಪಟ್ಟವಳಾಗಲು ಲಕ್ಷ್ಮೀದೇವಿ ಅಂತ. ಇದಿನ್ನೂ ಅರ್ಥ ಆಗಿಲ್ಲ ನಮ್ಗೇನು. ಏನು ಸ್ವಲ್ಪ ಜಗಳ ಆಗ್ಬೇಕು ಇನ್ನು. ಮಕ್ಕಳು ನಾವು ಮಕ್ಕೊಂಡ್ವಿ ಅಂತಂದ್ರೆ ಜಗಳ ಗೊತ್ತಾಗ್ತದೆ ನಿಶ್ಚಿಂತಿ. ಆದ್ರೆ ಲಕ್ಷ್ಮೀದೇವಿ ಮಲ್ಕೊಂಡ್ಲು ಅಂತಂದ್ರೆ ಇವಾಗ ಸಮಸ್ಯೆ. ಅದು ಶ್ರೀಮದಾಚಾರ್ಯ ಇಷ್ಟಂದು ಬಿಟ್ರು. ಸ್ವಾತ್ಮನಿಯೇವ ಆಪ್ತಶಕ್ತಿ, ಪರಮಾತ್ಮನಲ್ಲಿಯೇ ಹೊಂದಲ್ಪಟ್ಟವಳಾಗಲು ಮಹಾಲಕ್ಷ್ಮಿ ಅನ್ನೋದೇ ಮಹಾಲಕ್ಷ್ಮಿಯ ನಿದ್ದೆ. ಇದನ್ನ ಸ್ವಲ್ಪ ಬಿಡಿಸ್ತಾರೆ, ಶ್ರೀಮದಾಚಾರ್ಯ ಬಿಡಿಸ್ತಾರೆ. ಪ್ರಕೃತೇಹೇ ಸ್ವಾಪಂ ನಾಮ. ಹೇಳ್ತೀನಿ ಕೇಳಿ. ಪ್ರಕೃತಿಯ ನಿದ್ದೆ ಅಂದ್ರೆ ಏನಪ್ಪಾ ಅಂತಂದ್ರೆ ಎರಡಂತೆ. ಇದು ನಮಗೆ ಡೈಜೆಸ್ಟ್ ಆಗ್ತದೆ ಅಂತ ನಾನು ಕಮಿಟ್ಮೆಂಟ್ ತಗೊಳ್ಳೋದಿಲ್ಲ. ನಮಗೆ ಅರ್ಥ ಆಗಿಬಿಡುತ್ತೆ ಇದು ಅಂತ ಅರ್ಥ ಆದವ್ರ ತರ ಬಿಹೇವ್ ಮಾಡಬಹುದು ಹೊರತು ಅರ್ಥ ಆಗೋದಿಲ್ಲ ವಿಷಯಗಳು.
ಲಕ್ಷ್ಮೀದೇವಿ ಮಲಗಿದ್ಲು ಅಂತಂದ್ರೆ ಏನು ಅಂದ್ರೆ ಎರಡು ಅಂಶ ಅಂತೆ. ಹರ್ಯನ್ಯತ್ರ ಅದರ್ಶನಂ ವಿಶೇಷೇಣ ಹರೌಚಾಪಿ ರತಿ ಲಕ್ಷ್ಮೀದೇವಿ ನಿದ್ದಿ ಅಂತ. ಇದು ಡೈಜೆಸ್ಟೇ ಆಗೋದಿಲ್ಲ, ನಮ್ಗೆ ಅರ್ಥ ಆಗೋದಿಲ್ಲ. ಇದು ಅರ್ಥ ಆಗೋದಿಲ್ಲ. ಇದಕ್ಕೆ ಯಾವ್ದಾರು ಬೇಕು, ವಿಜಯ ಧ್ವಜ ಚಿತ್ರ ಬೇಕು. ಚಂದ ಪ್ರೆಸೆಂಟ್ ಮಾಡ್ತಾರೆ ಅವರು, ಚಂದ ಉಪನ್ಯಾಸ ಮಾಡ್ತಾರೆ. ನೋಡಿ ಏನು ಮೊದಲು ಇದನ್ನು ಬಿಡಿಸ್ತೇನೆ. ಹರ್ಯನ್ಯತ್ರ ಅದರ್ಶನಂ ಅಂತ ಹೇಳಿದ್ರೆ ಭಗವಂತನನ್ನ ಬಿಟ್ಟು ಬೇರೆ ಎಲ್ಲೂ ಏನನ್ನೂ ನೋಡೋದಿಲ್ಲ ಲಕ್ಷ್ಮಿ. ಅದೇ ಅವಳ ನಿದ್ದೆ ಅಂತ. ಇದ್ರ ಬಗ್ಗೆ ವಿಚಾರ ಉಂಟು, ಚರ್ಚೆ ಉಂಟು, ಮಾಡ್ತೇನೆ. ಒಂದು ಪಾಯಿಂಟ್. ಎರಡನೇದ್ದೇನು ಅಂದ್ರೆ ವಿಶೇಷೇಣ ಹರೌಚಾಪಿ ರತಿ, ವಿಶೇಷವಾಗಿ ಭಗವಂತನಲ್ಲಿ ಆಸಕ್ತಳಾಗಿ ಇರ್ತಾಳಲ್ಲ ಯಾವತ್ತೋ ಅದು ಲಕ್ಷ್ಮೀದೇವಿಯ ನಿದ್ದೆ ಅಂತ ಇಷ್ಟಂದು ಬಿಟ್ರು. ಅಲ್ರಿ ಇಷ್ಟೆಲ್ಲ ಯಾಕೆ ಅರ್ಥ ಮಾಡ್ಬೇಕು? ಸರಳ ನಮ್ಗತ್ತೆ ಆಕಿನ ಮಕ್ಕೋತಾಳ ಗುರ್ತಿ ಹೊಡಿತಾಳ ಅಂತ ಇಟ್ಟು ಹೇಳ್ಬಿಟ್ರೆ ಮುಗಿತದಲ್ಲ ಅಂತಂದ್ರೆ ಅಜ್ಞಾನ ಹೋಗ್ಬೇಕಾಗ್ತದ. ಒಬ್ರು ಏನೀಗ ಅಂತಂದ್ರ ಜ್ಞಾನಾತ್ಮಿಕಾಯತಃ ಶಿವದಾಚಾರ್ಯರು ಪ್ರಮಾಣ ಕೊಡ್ತಾರೆ. ಜ್ಞಾನಾತ್ಮಿಕಾಯತಃ ಜ್ಞಾನ ಸ್ವರೂಪಳಾದ ಮಹಾಲಕ್ಷ್ಮೀ ದೇವಿಯಲ್ಲಿ ಅಜ್ಞಾನವನ್ನ ಒಪ್ಪೋದಾದ್ರೂ ಹೇಗೆ? ಹಾಗಾದ್ರೆ ಅಜ್ಞಾನ ಇಲ್ಲ ಅಂತಂದ್ರೆ ಮಲಗೋದು ಹೇಗೆ? ಮಲಗೋದಿಲ್ಲ ಅಂತಂದ ಮೇಲೆ ನೀವು ಸುಪ್ತ ಶಕ್ತಿ ಅಂತ ಹೆಂಗಂದ್ರಿ? ಲಕ್ಷ್ಮೀ ದೇವಿ ಮಲಗಿದ್ಲು ಪ್ರಳಯ ಕಾಲದಾಗ ಅಂತ ಹೆಂಗಂದ್ರಿ ನೀವು ಅಂತ ಇಷ್ಟೆಲ್ಲ ಚರ್ಚೆಯನ್ನ ಶ್ರೀಮದಾಚಾರ್ಯರು ಮಾಡ್ತಾರೆ. ಸ್ವಲ್ಪ ಇದು ಯಾರವಾರು ಇನ್ನು ಸ್ವಲ್ಪ ಇಳಿಸ್ತಾರೆ, ಬಿಡಿಸ್ತಾರೆ, ಅದನ್ನು ಚಂದಾಗಿ ತುತ್ತು ಕೊಡ್ತಾರೆ. ಏನು ಅಂದ್ರೆ ಲಕ್ಷ್ಮೀದೇವಿ ಸೃಷ್ಟಿ ಕಾಲದಲ್ಲಿ ಜಗತ್ತಿನಲ್ಲಿಯೂ ಜಗದೀಶನಲ್ಲಿಯೂ ಆಸಕ್ತಿಯನ್ನ ತೋರ್ತಾಳೆ. ಜಗತ್ತಿನಲ್ಲಿಯೂ ಜಗದೀಶನಲ್ಲಿಯೂ ಆಸಕ್ತಿಯನ್ನ ತೋರಿಸ್ತಾಳೆ. ಆ ಜಗತ್ತಿನಲ್ಲಿ ತೋರುವ ಆಸಕ್ತಿ ಎಷ್ಟು ಗೊತ್ತಾ? ಅವಳ ಹಿಡಿದಾದ ವಿಸ್ತಾರವಾದ ಬುದ್ಧಿಯಲ್ಲಿನ ಸಾಸಿವಿ ಕಾಳಿನಷ್ಟು ಅಭಿಮಾನವನ್ನ ಜಗತ್ತಿನ ಮೇಲೆ ಇಟ್ರೆ ಅದು ಜಗತ್ತಿನ ಸೃಷ್ಟಿ. ಯಾದವಾರ ಹೇಳೋ ಈ ಮಾತುಗಳನ್ನು ಯಾದವಾರ ಹೇಳ್ತಾರೆ. ಜಗತ್ತಿನಲ್ಲಿ ಅಭಿಮಾನ ಪಟ್ಟಿರ್ತಾಳೆ, ಪರಮಾತ್ಮನಲ್ಲಿಯೂ ಅಭಿಮಾನ ಪಟ್ಟಿರ್ತಾಳೆ. ಜಗತ್ತಿನ ಮೇಲೆ ಇಟ್ಟ ಪ್ರೀತಿಯನ್ನ ತ್ಯಾಗ ಮಾಡಿ ಅಷ್ಟಂಶವನ್ನು ಪರಮಾತ್ಮನಲ್ಲಿ ಇಡ್ತಾಳಲ್ಲ, ಅದೇ ಲಕ್ಷ್ಮೀದೇವಿ ನಿದ್ದಿ ಅಂತ ಹೇಳ್ತಾರೆ. ಇದು ನಿದ್ದಿ ಕಟ್ಲ ಭಾಳದಲ್ಲಿ ಇದು ನಿದ್ದಿ ಕಟ್ಲೆ ಅಷ್ಟು ಈಸಿ ಅರ್ಥ ಆಗೋದಿಲ್ಲ. ನಿದ್ದೆ ಬರೋಂಗ ಆಗ್ತದೆ, ನಿದ್ದಿ ಕಟ್ಲಿ ನಿದ್ದೆ ಬರೋಂಗ ಆಗ್ತದೆ. ನೋಡಿ ಸರಳದ ಜಗತ್ತಿನಲ್ಲಿ ಏನು ಆಸಕ್ತಿ ಇಟ್ಟಿದ್ಲೋ, ಎಷ್ಟಿಟ್ಟಿದ್ಲಕಿ? ತನ್ನ ಹಿಡಿದಾದ ವಿಸ್ತಾರವಾದ ಬುದ್ಧಿಯಲ್ಲಿ ಒಂದು ಸಾಸಿವಿ ಕಾಳು, ಒಂದು ಡ್ರಾಪಿನಷ್ಟು ಆಸಕ್ತಿ ಜಗತ್ತಿನಲ್ಲಿ ಇಟ್ಟಿದ್ಲು. ಈಗ ಅದನ್ನು ತೆಗೆದು ಅದನ್ನು ಬಿಟ್ಟು ಜಗತ್ತಿನ ಮೇಲೆ ಆಸಕ್ತಿಯನ್ನ ಬಿಟ್ಟು ಆ ಆಸಕ್ತಿಯನ್ನು ಅಷ್ಟು ಸಾಸಿವಿ ಕಾಳಿನಷ್ಟು ಆಸಕ್ತಿಯನ್ನು ಪರಮಾತ್ಮನಲ್ಲಿ ಡೆಪಾಸಿಟ್ ಮಾಡ್ತಾಳಲ್ಲ, ಅದೇ ಲಕ್ಷ್ಮೀದೇವಿ ನಿದ್ದಿ ಅಂತ ಹೇಳಿಕೊಡ್ತಾಳೆ. ಏನು ಆಶ್ಚರ್ಯ ಅಲ್ಲ? ನಮ್ಗೆ ಅರ್ಥ ಆಯ್ತಾ? ಇದು ಸುಮ್ಮನೆ ನಡೆಸ್ಬೇಕು. ಇನ್ನೂ ಸ್ವಲ್ಪ ಬಿಡಿಸ್ತೀನಿ, ಆವಾಗ ಅರ್ಥ ಆಗ್ಬೋದು, ನೋಡೋಣ. ಹಾಗಾದ್ರೆ ಒಂದು ವಿಷಯ, ದೇವರು ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತೀವಿ. ಸೃಷ್ಟ್ಯಾದ್ಯಷ್ಟಕರ್ತ, ಸೃಷ್ಟಿ ಮಾಡ್ತಾನೆ. ಯಾರಿಗೆ ಮಾಡ್ತಾನೆ ಅಂತ ಪ್ರಶ್ನೆ. ಎಲ್ಲರಿಗೂ, ತನ್ನನ್ನ ಬಿಟ್ಟು ಎಲ್ಲರಿಗೂ. ಎಲ್ಲರಿಗೂ ಅಂತಂದ್ರೆ ಎಲ್ಲಾ ಎಂಬುವ ಕೋಟಿಯಲ್ಲಿ ಲಕ್ಷ್ಮೀದೇವಿಗಳು ಪ್ರವಿಷ್ಟಳಾದ್ಲಲ್ಲ, ಲಕ್ಷ್ಮೀದೇವಿನೂ ಬಂದು ಕೂತ್ಲಲ್ಲ. ಹಾಗಾದ್ರೆ ಲಕ್ಷ್ಮೀದೇವಿಗೂ ಸೃಷ್ಟಿ ಇದೆ ಅಂತಾಯ್ತು ಅಲ್ರಿ. ಅನಾದಿ ನಿತ್ಯವಾದಂತಹ ಲಕ್ಷ್ಮೀದೇವಿಗೆ ಸೃಷ್ಟಿ ಎಂಥದ್ದು ಅಂತ ಪ್ರಶ್ನೆ ಮಾಡಿಕೊಂಡಾಗ ಅಲ್ಲೇನು ಕೊಟ್ಟರು? ದೇವರು ಜಗತ್ತಿನಲ್ಲಿ ಅಭಿಮಾನ ಇಡು ಅಂತ ಆರ್ಡರ್ ಮಾಡಿದ. ಆ ಅಭಿಮಾನ ಇಟ್ಟದ್ದಕ್ಕಾಗಿ ಅದೇ ಲಕ್ಷ್ಮೀದೇವಿಗೆ ಸೃಷ್ಟಿ ಆಯಿತು. ಈಗ ಬಿಡು ಅಂದ, ಆ ಅಭಿಮಾನವನ್ನು ತೆಗೆದು ಪರಮಾತ್ಮನ ಪಾದಕ್ಕೆ ಹಾಕಿಬಿಟ್ಟು, ಅಂದ್ರೆ ಪೂರ್ಣವಾಗಿ ಪರಮಾತ್ಮನಲ್ಲಿಯೇ ಮನಸ್ಸನ್ನ ಇಟ್ಟವಳಾಗ್ತಾಳೆ ಲಕ್ಷ್ಮಿ. ಈಸ್ ಈಕ್ವಲ್ ಟು ಲಕ್ಷ್ಮೀದೇವಿ ನಿದ್ದಿ. ಸರಿ, ಅದರ ಫಲ ಏನು ಅಂತಂದ್ರೆ, ಏನ್ ಫಲ? ಜಗತ್ತಿನ ಮೇಲೆ ಇಟ್ಟ ಆಸಕ್ತಿಯನ್ನು ತ್ಯಾಗ ಮಾಡಿ ಎಲ್ಲಾ ವಿಷಯದ ವಿರಕ್ತಳಾಗಿ ಆ ಅಂಶವನ್ನು ಪರಮಾತ್ಮನಲ್ಲಿ ಇಡ್ತಾಳೆ ಅಂತಂದ್ರಲ್ಲ, ಅದ್ರ ಫಲ ಏನು ಹಾಗಾದ್ರೆ ಅಂತ ಪ್ರಶ್ನೆ ಮಾಡಿದ್ರೆ ಅವಳಿಗೆ ಆನಂದ ಆಗ್ತದಂತೆ, ಹೆಚ್ಚಿನ ಆನಂದ ಆಗ್ತದಂತೆ. ಇಲ್ಲಿ ಸಮಸ್ಯೆ ಇದೆ. ಇಲ್ಲಿ ಸಮಸ್ಯೆ ಇದೆ. ಯಾಕೆ? ಹೆಚ್ಚಿನ ಆನಂದ ಅನ್ನೋದನ್ನ ಲಕ್ಷ್ಮೀದೇವಿಯಲ್ಲಿ ಒಪ್ಲಿಕ್ಕೆ ಬರೋದಿಲ್ಲ.
ನಿತ್ಯಾನಂದ ಸ್ವರೂಪಳಾದಂತಹ ಲಕ್ಷ್ಮೀದೇವಿಯಲ್ಲಿ ಹೆಚ್ಚಿನ ಆನಂದ ಹೇಗೆ ಹೋಗ್ತೀರಿ ನೀವು? ಯಾಕೆ ಹೆಚ್ಚಿನ ಆನಂದ ಯಾಕಾಗ್ತದೆ ಅಂತನೋ ರಹಸ್ಯವನ್ನು ಹೇಳ್ಬಿಡ್ಲ. ಮಹಾಭಾರತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳುವಾಗ ಹೇಗೆ ಮಲಗ್ತಾಳೆ ಲಕ್ಷ್ಮೀದೇವಿ, ಹೇಗೆ ಪರಮಾತ್ಮ ಅವಳಿಗೆ ಸುಖವನ್ನು ಕೊಡ್ತಾನೆ ಅನ್ನೋದನ್ನ ಆವಿಷ್ಕಾರ ಮಾಡಿ ತಿಳಿಸಿಕೊಡ್ತಾರೆ ನಮಗೆ. ಜಗತ್ತಿನಲ್ಲಿದ್ದ ಆಸಕ್ತಿಯನ್ನ ಬಿಟ್ಟು ಪರಮಾತ್ಮನಲ್ಲಿ ಇಡ್ತಾಳಲ್ಲ, ಆಗ ಪರಮಾತ್ಮನ ಜೊತೆಗೆ ಹೇಗಿರ್ತಾಳೆ ಲಕ್ಷ್ಮೀದೇವಿ ಅಂದ್ರೆ ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಗ್ರೆ. ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ ಲಕ್ಷ್ಮೀದೇವಿಯ ತೋಳಿನಲ್ಲಿ ಪರಮಾತ್ಮನ ತನ್ನ ತೋಳುಗಳನ್ನು ಹಾಕಿಕೊಂಡು ಅಪ್ಪಿಕೊಂಡು ತಬ್ಬಿಕೊಂಡು ಮಲಗ್ತಾನಂತೆ. ಇದೆಲ್ಲ ರಿವೀಲ್ ಮಾಡಿದವರು ಶ್ರೀಮದಾಚಾರ್ಯ ಸೀಕ್ರೆಟ್ಸ್ ಇಲ್ಲ. ಹೇಗೆ ಮಲಗ್ತಾಳೆ ಲಕ್ಷ್ಮೀದೇವಿ ಪರಮಾತ್ಮ ಅಂದ್ರೆ ಲಕ್ಷ್ಮೀದೇವಿಯ ಭುಜಗಳಲ್ಲಿ ತನ್ನ ತೋಳುಗಳನ್ನು ಹಾಕಿಕೊಂಡು ಅಪ್ಪಿಕೊಂಡು ಮಲಗ್ತಾನೆ ಪರಮಾತ್ಮ. ಆಗ ಏನಾಗ್ತದೆ ಅಂದ್ರೆ ಸುಖ ಆಗ್ತದೆ ಅವಳಿಗೆ, ಹೆಚ್ಚಿನ ಸುಖ. ಆ ಹೆಚ್ಚಿನ ಸುಖ ಅಂತ ಹೆಂಗಂತೀರಿ ನೀವು ಲಕ್ಷ್ಮೀದೇವಿಗೆ? ಯಾಕೆ ಲಕ್ಷ್ಮೀದೇವಿಗೆ ಹೆಚ್ಚಿನ ಸುಖ ಅಂತ ಅಲ್ಲಿಗೆ ಬರೋದಿಲ್ಲ. ಸ್ವರೂಪಭೂತವಾದ ಸುಖ ಅದು. ನಿತ್ಯಾನಂದಾತ್ಮಕ ಸ್ವರೂಪಳಾದಂತಹ ಲಕ್ಷ್ಮೀದೇವಿಗೆ ಹೆಚ್ಚಿನ ಸುಖ ಆಯಿತು ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿಕೊಂಡವರು ನರಹರಿ ತೀರ್ಥರು. ಯಮಕ ಭಾರತದಲ್ಲಿ ಹೇಳುವಾಗ, ಯಮಕ ಭಾರತದ ವ್ಯಾಖ್ಯಾನದಲ್ಲಿ ಹೇಳುವಾಗ ಎರಡು ರೀತಿ ತಿಳಿಬೇಕಂತ. ಈ ತರ ಕೇಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಶಕ್ತ್ಯಾತ್ಮನ ವ್ಯಕ್ತ್ಯಾತ್ಮನ ಅಂತ ವ್ಯವಸ್ಥೆ ಮಾಡಿಕೊಳ್ಳ್ರಿ ಅಂತ ತಿಳಿಸಿಕೊಟ್ಟವರು ನರಹರಿ ತೀರ್ಥ ಶ್ರೀಪಾದಂಗಳು. ಅಂದ್ರೆ ಈಗ ಪುರುಷರಲ್ಲಿ ಪುರುಷತ್ವ ಅಂತ ಅನ್ನೋದು ಅದೇನು ಹೊರಗಿಂದ ಬರಬೇಕಾದ ಧರ್ಮ ಅಲ್ಲ. ಅಂದ್ರೆ ಮಗುವಾಗಿದ್ದಾಗ ಪುರುಷನಲ್ಲಿ ಪುರುಷತ್ವ ಇರಲಿಲ್ಲ, ದೊಡ್ಡವನಾದ ಕೂಡಲೇ ಹೋಗಿ ಮಾರ್ಕೆಟ್ ನಿಂದ ಪರ್ಚೇಸ್ ಮಾಡ್ಕೊಂಡು ಬಂದ್ರು ಪುರುಷತ್ವ ಅಂತ ಅಲ್ಲಿ ಬರ್ತದೆ. ಹುಟ್ಟಿದಾರಭ್ಯ ಆ ಮಗುವಿನಲ್ಲಿ ಪುರುಷತ್ವ ಇತ್ತು, ಆ ಸಮಯಕ್ಕೆ ಅದು ಅಭಿವ್ಯಕ್ತವಾಯಿತು ಅಂತ ತಾನೇ ನಾವು ವ್ಯವಹಾರ ಮಾಡೋದು. ಸ್ತ್ರೀಯಲ್ಲಿರುವ ಸ್ತ್ರೀತ್ವವೂ ಕೂಡ ಪ್ರೌಢಾವಸ್ಥೆ ಬಂದಾಗ ವಿವಾಹದ ನಂತರದಲ್ಲಿ ಅಭಿವ್ಯಕ್ತ ಆಯಿತು ಅಂತೀವೋ, ಹೊರಗಡೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಅಂತೀವೋ? ಇದನ್ನು ಹೇಳಿಕೊಟ್ಟವರು ನರಹರಿ ತೀರ್ಥರು. ಹಾಗಾದ್ರೆ ಲಕ್ಷ್ಮೀದೇವಿಯಲ್ಲಿ ಸದಾ ಸುಖ ಅನಾದಿ ಕಾಲದಿಂದ ಸ್ವರೂಪದಲ್ಲಿ ತುಂಬಿಕೊಂಡಿದೆ, ಇಲ್ಲ ಅಂತ ಅಭಿಪ್ರಾಯ ಅಲ್ಲ. ಆದರೆ ಆ ಪರಮಾತ್ಮನ ಆಲಿಂಗದಿಂದ ಬರಬೇಕಾದಂತಹ ಸುಖದ ಅಭಿವ್ಯಕ್ತಿ ಆಗಿರಲಿಲ್ಲ, ಪರಮಾತ್ಮನ ಅನುಗ್ರಹದಿಂದ ಅಭಿವ್ಯಕ್ತವಾಯಿತು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ನರಹರಿ ತೀರ್ಥರು. ಭಾಗವತ ಸುಮ್ಮನೆ ಅಲ್ಲ, ಬರೀ ಸುಪ್ತ ಶಕ್ತಿ ಬಗ್ಗೆ ವಿಚಾರ ನಡೆಸ್ತಾ ಇದ್ದೀವಿ. 7 ದಿವಸದೊಳಗೆ ಭಾಗವತ ಕೇಳಿರ್ತೀವಿ ನಾವು. 7 ದಿವಸದೊಳಗೆ 7 ದಿವಸದೊಳಗೆ ಒಂದು ಪದ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಶ್ರೀಮದ್ ಭಾಗವತ. ಅದಕ್ಕೆ ಹೇಳಿದ್ದು ಶ್ಲೋಕಾರ್ಧಂ ವಾ ಶ್ಲೋಕಪಾದಂ ವಾ ಅಂತ ಹೇಳಿದ್ದು ಆ ದೃಷ್ಟಿಯಿಂದ ಹೊರತು ಅರ್ಥ ಕೇಳಿದ್ವಿ ನಾಳೆ ವಿಮಾನ ಬಂತು ಮೋಕ್ಷಕ್ಕೆ ಹೊರಟ್ವಿ ಅಂತಿಲ್ಲ. ಹಾಗಾದ್ರೆ ಸುಪ್ತ ಶಕ್ತಿ ಎನ್ನುವುದಕ್ಕೆ ಎಷ್ಟು ವಿಸ್ತಾರವಾದ ವ್ಯಾಖ್ಯಾನವನ್ನು ಶ್ರೀಮದಾಚಾರ್ಯ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಕಲ್ಪನೆಗಿರಬೇಕು. ಭಾಗವತ ತಾತ್ಪರ್ಯವನ್ನ ಅಧ್ಯಯನ ಮಾಡದೇನೆ ಭಾಗವತವನ್ನು ಹೇಳ್ತೇವೆ ಅಂದ್ರೆ ಎಷ್ಟು ಅದು ಹುಚ್ಚುತನ ಅಂತ ಅನ್ನೋದ್ರೊಳಗೆ ದ್ಯೋತಕವಾದದ್ದು. ಹಾಗಾದ್ರೆ ಸುಪ್ತ ಶಕ್ತಿ ನೋಡ್ರಿ ಎಷ್ಟು ವಿಚಾರಗಳು ಬಂತು ಅಂದ್ರೆ ಜಗತ್ತಿನಲ್ಲಿದ್ದ ತೃಣ ಆಸಕ್ತಿಯನ್ನು ತ್ಯಾಗ ಮಾಡಿ ಆ ಆಸಕ್ತಿಯನ್ನು ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡ್ತಾಳೆ. ಅದಕ್ಕೆ ಪರಮಾತ್ಮ ಸಂತುಷ್ಟನಾಗಿ ಅವಳ ಜೊತೆಗೆ ರಮಣ ಮಾಡ್ತಾನೆ, ಆಲಿಂಗನ ಮಾಡಿಕೊಳ್ತಾನೆ. ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಗ್ರೆ, ತಾತ್ಪರ್ಯದ ಆಚಾರ್ಯರ ವಾಕ್ಯ. ಅಪ್ಪಿಕೊಂಡು ಮಲಗ್ತಾನೆ. ಆಗ ಲಕ್ಷ್ಮೀದೇವಿಗೆ ವಿಶೇಷ ಸುಖ ಆಗ್ತದೆ, ಆನಂದ ಆಗ್ತದೆ. ಅಲ್ರಿ ಲಕ್ಷ್ಮೀದೇವಿಯಲ್ಲಿ ಆನಂದ ಆಯಿತು ಅಂತ ಹೇಳಬೇಡ್ರಿ, ಇದ್ದ ಆನಂದ ಸ್ವಾಮಿ ಅದು. ಅಂದ್ರೆ ಯಮಕ ಭಾರತದಲ್ಲಿ ನರಹರಿ ತೀರ್ಥರ ವ್ಯಾಖ್ಯಾನ ಮಾಡ್ತಾರೆ, ಶಕ್ತ್ಯಾತ್ಮನ ವ್ಯಕ್ತ್ಯಾತ್ಮನ ಅಂತ ಅರ್ಥ ಮಾಡ್ಕೊಳ್ರಿ. ಅಲ್ಲಿ ಹೇಗೆ ಪುರುಷನಲ್ಲಿರುವ ಪುರುಷತ್ವ ವ್ಯಕ್ತ ಆಗ್ತದೋ ಅಭಿವ್ಯಕ್ತ ಆಗ್ತದೋ ತದ್ವತ್ತು ಇದ್ದದ್ದೇ ಲಕ್ಷ್ಮೀದೇವಿಯಲ್ಲಿ ಅಭಿವ್ಯಕ್ತ ಆಗ್ಯದ. ಆ ಅಭಿವ್ಯಕ್ತ ಆಗ್ಲಿಕ್ಕೆ ಕಾರಣ ಪರಮಾತ್ಮ ಅನ್ನೋದನ್ನ ಮಾತ್ರ ಮರಿಬೇಡ್ರಿ. ಅಂದ್ರೆ ಲಕ್ಷ್ಮೀದೇವಿಯ ಆ ಒಂದು ಕಿಂಚಿತ್ ಸುಖವು ಪರಮಾತ್ಮನ ಅಧೀನ, ಅಂದ್ರೆ ಪರಮಾತ್ಮನ ಸರ್ವೋತ್ತಮತ್ವ ಎಷ್ಟಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳ್ರಿ ಅಂತ ರುದ್ರದೇವರು ತಿಳಿಸ್ತಾ ಇರುವಂತಹ ಮರ್ಮ ಸುಪ್ತ ಶಕ್ತಿ ಎನ್ನುವುದರಲ್ಲಿ ಇರುವಂಥದ್ದು. ಲಕ್ಷ್ಮೀದೇವಿ ಮಲ್ಕೊಂಡು ಲಕ್ಷ್ಮೀದೇವಿ ಏನು ಮಲಗ್ತಾರ ಲಕ್ಷ್ಮಿ, ನಾವು ಮಲಗಬೇಕು ಈಗ. ಯಾಕಂದ್ರೆ ಈ ಟಾಪಿಕ್ ಹೆಂಗದ ಅಂದ್ರೆ ನಾವು ಮಲಗುವ ಹೋಗೋ ಟಾಪಿಕ್ ಅದ. ಮನ್ವ್ಯಾಚಾರ ಹೇಳಿದಾಗ ನಮಗೆ ನೀತಿ ಬರ್ತದ ಹೊರತು. ಹಾಗಾದ್ರೆ ಇಷ್ಟಾಯ್ತು ಈ ವ್ಯವಸ್ಥೆ. ಇನ್ನೊಂದು ಅಂಶವನ್ನ ಹೇಳಿ ನಾನು ಉಪನ್ಯಾಸವನ್ನು ಮುಗಿಸ್ತೇನೆ. ಅಂದ್ರೆ ಮುಗಿಯೋದಿಲ್ಲ ಅಷ್ಟು ಸ್ವರದ ಸುಂದರ ಶ್ರೀಮದಾಚಾರ್ಯರ ವ್ಯಾಖ್ಯಾನ. ಇದಕ್ಕೆ ಸಂಬಂಧಪಟ್ಟಂತೆ ಉಪನಿಷತ್ ಭಾಷ್ಯಗಳಲ್ಲಿ ಹೊಕ್ಕಿಬಿಟ್ಟೆವು ಅಂತ ಆದ್ರೆ ಅದು ಅಗಾಧ ಮಹಿಮ, ಶ್ರೀಮದಾಚಾರ್ಯ ಮಹಿಮ ಅಗಾಧವಾದದ್ದು. ಇಲ್ಲಿ ಏನ್ ಪ್ರಶ್ನೆ ಬರ್ತದೆ ಗೊತ್ತಾ?
ಲಕ್ಷ್ಮೀದೇವಿ ಶ್ರೀರಾಮ ಇಲ್ಲೇನು ಪ್ರಶ್ನೆ ಬರ್ತದೆ ಅಂತಂದ್ರೆ ಲಕ್ಷ್ಮೀದೇವಿ ಪರಮಾತ್ಮನನ್ನ ಆಲಿಂಗನ ಮಾಡಿಕೊಂಡು ಅವಳಿಗೆ ನಿದ್ದೆ ಬಂತು, ಅವಳಿಗೆ ಸುಖ ಆಯಿತು ಅಂತ ತದ್ವತ್ತು ಒಂದು ಶಂಕ ಬರ್ತದೆ. ಈಗ ಏನು, ಆ ಲಕ್ಷ್ಮೀದೇವಿಯನ್ನ ಅಪ್ಪಿಕೊಂಡಿದ್ದಕ್ಕಾಗಿ ಪರಮಾತ್ಮನಿಗೂ ಸುಖ ಅನ್ನೋದಾಗಬೇಕಲ್ಲ ಸ್ವಾಮಿ. ಈಗ 5 ವರ್ಷ ಅದನ್ನೊಂದು ಹೇಳ್ಬೇಕಲ್ಲ, ಮತ್ತೆ ಆ ಭಾಗ ಯಾಕೆ ಬಿಡ್ತೀರಿ ನೀವು? ಒಂದು ವೇಳೆ ಹೂ ಅಂತ ಒಪ್ಪಿದೆವು ಅಂತ ಆದ್ರೆ ಹಾಗಾದ್ರೆ ಪರಮಾತ್ಮನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂತಲ್ಲ. ಈಗ ಯಾಕೆ ಲಕ್ಷ್ಮೀದೇವಿ ಸುಖ ಕೊಟ್ಟರೆ ಪರಮಾತ್ಮನಿಗೆ ಸುಖ ಇಲ್ಲ ಅಂದ್ರೆ ಇಲ್ಲ. ಹಾಗಾದ್ರೆ ಇದು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಐತರೆಯ ಭಾಷೆಯಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಐತರೆಯ ಭಾಷೆಯಲ್ಲಿ ಅನಕಾಮ ಮಾರಹ ಅಂತ ಒಂದು ಪದ ಬರ್ತದೆ. ಆ ಅನಕಾಮ ಮಾರಹ, ಈಗ ಇಲ್ಲಿ ಯಾವ ಪ್ರಶ್ನೆಗೆ ಈ ಉತ್ತರ ಇದು ರಿಲೇಟ್ ಆಗ್ತದೆ ಅಂದ್ರೆ, ಯಾವ ಪ್ರಶ್ನೆಗೆ ಇದು ರಿಲೇಟ್ ಆಗ್ತದೆ ಅಂತಂದ್ರೆ, ಲಕ್ಷ್ಮೀದೇವಿಯನ್ನು ಜಗತ್ತಿನಲ್ಲಿ ತಾನು ಮಾಡ್ತಾ ಇದ್ದ ಆಸಕ್ತಿಯನ್ನ ಬಿಟ್ಟು ಪರಮಾತ್ಮನಲ್ಲಿ ಇಟ್ಟಳು ಅಂತೀರಲ್ಲ, ಇಲ್ಲೂ ಸೂಕ್ಷ್ಮಾಂಶ ಇದೆ ಅಂತಂತದೆ ಐತರೆಯ ಭಾಷ್ಯ. ಯಾಕೆ ಲಕ್ಷ್ಮೀದೇವಿ ಬಿಟ್ಲು ಅಂತ ಹೇಳ್ಬಾರ್ದ್ರಿ? ಸ್ವತಂತ್ರರಾಗಲು ಬೆಳಿ ಸಾಧ್ಯ ಇದೆಯಾ? ಪರಮಾತ್ಮನ ಪ್ರೇರಣೆ ಇದೆ ಅಲ್ಲಿ. ಪರಮಾತ್ಮ ಹೇಳಿದ್ದಕ್ಕಾಗಿ ಬಿಟ್ಲು ಅಂತ ಅರ್ಥ ಮಾಡ್ಕೊಳ್ರಿ. ಯಾಕೆ ಪರಮಾತ್ಮ ಯಾವಾಗ ಹೇಳ್ತಾನೆ ಲಕ್ಷ್ಮೀದೇವಿಗೆ ನೀನು ಜಗತ್ತಿನ ಮೇಲೆ ಅಭಿಮಾನವನ್ನ ಬಿಡು ಅಂತ ಯಾವಾಗ ಹೇಳ್ತಾನೆ ಅಂದ್ರೆ ಅನಕಾಮ ಮಾರಹ ಎಂಬುವ ಪ್ರಸಂಗ ಬಂದಾಗ ಹೇಳ್ತಾನೆ. ಇದು ಒಗಟಾಗಿ ಹೇಳ್ಬಿಟ್ರು. ಅನಕಾಮ ಮಾರಹ ಎಂಬುವಂತಹ ಪ್ರಸಂಗ ಬಂದಾಗ ಲಕ್ಷ್ಮೀದೇವಿ ಹೇಳ್ತಾನಂತೆ, ಏನ ಆ ಜಗತ್ತಿನ ಮೇಲೆ ಅಭಿಮಾನ ಬಿಡು ಬಾ ಇಲ್ಲೇ ಅಂತಂತಾನ. ಏನ್ರಿ ಇದು ಒಗಟಾಗಿದೆ ಅಂದ್ರೆ? ಇಲ್ಲಿ ಪ್ರಶ್ನೆ ಮಾಡ್ಕೊಳ್ತಾರೆ ಶ್ರೀಮದಾಚಾರ್ಯರು, ಲಕ್ಷ್ಮೀದೇವಿ ಜೊತೆಗೆ ಪರಮಾತ್ಮ ದಾಂಪತ್ಯವನ್ನ ಅನುಭವಿಸ್ತಾನೋ ಇಲ್ಲೋ ಅನ್ನುವಂತಹ ಎತ್ತರದ ಪ್ರಶ್ನೆ ಮಾಡಿಕೊಂಡವರು ಶ್ರೀಮದಾಚಾರ್ಯರು. ಯಾರು ಈ ಕಡೆಗೆ ವಿಚಾರಣೆ ಮಾಡಲಿಲ್ಲ, ಅದನ್ನ ಅಸ್ವಾರಸ್ಯ ಅವೆಲ್ಲ ಹೇಳಬಾರದು ಹಾಗೆ ಹೀಗೆ ಅಂತ ಕೈ ತೊಳೆದುಕೊಂಡ್ರು. ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಲಕ್ಷ್ಮೀದೇವಿ ಜೊತೆಗೆ ಪರಮಾತ್ಮ ದಾಂಪತ್ಯವನ್ನು ಅನುಭವಿಸ್ತಾನೋ ಇಲ್ಲೋ. ಅನುಭವಿಸ್ತಾನೆ ಅಂತಾಗಿ ಬಿಟ್ರೆ ಲಕ್ಷ್ಮೀದೇವಿ ಸುಖ ಕೊಟ್ಟರೆ ಪರಮಾತ್ಮನಿಗೆ ಸುಖ ಅಂತಾಗಿ ಪರಮಾತ್ಮನ ಸ್ವಾತಂತ್ರ್ಯಕ್ಕೆ ಧಕ್ಯ ಒಂದು. ಎರಡನೇದು, ಅವನು ದಾಂಪತ್ಯವನ್ನು ಅನುಭವಿಸ್ತಾನೆ ಅಂತಂದ ಮೇಲೆ, ಸ್ತ್ರೀ ಸುಖವನ್ನು ಪಡಿತಾನೆ ಅಂದ ಮೇಲೆ ನಮಗೂ ಪರಮಾತ್ಮನಿಗೆ ಏನ್ರಿ ವ್ಯತ್ಯಾಸ? ಅಹಂ ಬ್ರಹ್ಮಾಸ್ಮಿ. ಹಾಗಾದ್ರೆ ಇದಕ್ಕೇನು ಉತ್ತರ ಕೊಡ್ತಾರೆ ಅಂದ್ರೆ, ಅದಕ್ಕೆ ಹಾಗಲ್ಲ, ಲಕ್ಷ್ಮೀದೇವಿಗೆ ಪರಮಾತ್ಮನಿಂದ ಸುಖ ಹೊರತು ಪರಮಾತ್ಮನಿಗೆ ಲಕ್ಷ್ಮೀದೇವಿಯಿಂದ ಏನೇನೂ ಆಗಬೇಕಾಗಿಲ್ಲ. ಹೇಗೆ ಅಂದ್ರೆ ಅನಕಾಮ ಮಾರಹ ಅನ್ನುವಂತಹ ಪದ ಆದ ಒಗಟನ್ನು ಬಿಡಿಸ್ತದೆ. ಹೇಗೆ ಅಂದ್ರೆ ಪರಮಾತ್ಮ ಲಕ್ಷ್ಮೀದೇವಿ ಜೊತೆಗೆ ದಾಂಪತ್ಯ ಅನುಭವಿಸ್ತಾನೋ ಇಲ್ಲೋ ಅಂದ್ರೆ ಇಲ್ಲ ಅಂತ ಹೇಳಿದವರು ಶ್ರೀಮದಾಚಾರ್ಯ. ಮತ್ತೆ ಹೇಗೆ ಪ್ರಕ್ರಿಯೆ ಹೇಳ್ರಿ ಅಂದ್ರೆ, ಪರಮಾತ್ಮ ತನ್ನದೇ ಆದ ರೂಪವನ್ನ ಲಕ್ಷ್ಮೀದೇವಿಯಲ್ಲಿ ಪ್ರತಿಷ್ಠಾಪನ ಮಾಡಿ ತನ್ನ ರೂಪದ ಜೊತೆಗೆ ತಾನು ಆಲಿಂಗನ ಮಾಡಿಕೊಳ್ತಾನಂತೆ. ಆ ಆಲಿಂಗನ ಮಾಡಿಕೊಳ್ಳಿಕ್ಕಾಗಿ ತನ್ನ ರೂಪವನ್ನ ಪ್ರತಿಷ್ಠಾನ ಮಾಡಲಿಕ್ಕಾಗಿ ಒಂದು ಮೂರ್ತಿಯಂತೆ ಲಕ್ಷ್ಮೀದೇವಿಯನ್ನ ಬಳಸಿಕೊಳ್ತಾನಂತೆ. ಎಷ್ಟು ಸ್ವತಂತ್ರ ಸ್ವಾಮಿ! ಆಗ ಆ ಮೂರ್ತಿತ್ವೇನ ಲಕ್ಷ್ಮಿ ಸಹಾಯ ಮಾಡಿದ್ದಕ್ಕಾಗಿ ಆಲಿಂಗನ ಮಾಡಿಕೊಂಡ ಸುಖದಲ್ಲಿನ ಅಲ್ಪಾಂಶದ ಸುಖ ನಿನಗೂ ಆಗಲಿ ಇಡುಗೋ ಅಂತಾನಂತೆ ಲಕ್ಷ್ಮೀದೇವಿ. ಎಷ್ಟು ಸ್ವತಂತ್ರ ಸ್ವಾಮಿ, ಎಷ್ಟು ಸ್ವತಂತ್ರ. ಹಾಗಾದ್ರೆ ಈ ದಾಂಪತ್ಯವನ್ನ ಯಾವಾಗ ಈ ಪ್ರಕ್ರಿಯೆ ಮಾಡ್ತಾನೆ, ತನ್ನ ರೂಪವನ್ನ ತಾನು ಯಾವಾಗ ಇಡ್ತಾನೆ, ಯಾವಾಗ ಲಕ್ಷ್ಮೀದೇವಿಯನ್ನ ಆಲಿಂಗನ ಮಾಡಿಕೊಳ್ತಾನೆ ಅಂದ್ರೆ ಅನಕಾಮ ಮಾರಹ ಎನ್ನುವಂತಹ ಪ್ರಸಂಗದಲ್ಲಿ ಅಂತ. ಏನ್ರಿ ಸರ್ ಅದು ಅನಕಾಮ ಮಾರ ಹೇಳ್ಬಿಡಿದ್ದಾಗ ಅಂದ್ರೆ, ಅನ ಅಂದ್ರೆ ಮುಖ್ಯ ಪ್ರಾಣದೇವರು, ಅನಚೇಷ್ಟಾಯ ಮುಖ್ಯ ಪ್ರಾಣದೇವರು ಅಂತ ಅರ್ಥ. ಆ ಮುಖ್ಯ ಪ್ರಾಣದೇವರನ್ನ ಹಡಿಬೇಕು ಎಂಬುವ ಇಚ್ಛಾ ಅದು ಕಾಮ, ಅನಕಾಮ. ಆ ಇಚ್ಛೆ ಬಂದಾಗ ಲಕ್ಷ್ಮೀದೇವಿ ಹೇಳ್ತಾನಂತ, ಜಗತ್ತಿನ ವ್ಯಾಪಾರ ನಿಲ್ಲಿಸು ಬಾ ಅಂತಾನಂತ. ಅವಾಗ ಮಾ ರಮಾ ಮಂಗಲ ದೇವತಾ ಲಕ್ಷ್ಮಿ, ಮುಖ್ಯ ಪ್ರಾಣದೇವರು, ಕಾಮ ಅವನನ್ನ ಹಡಿಬೇಕೆಂಬ ಇಚ್ಛೆ. ಅದಕ್ಕಾಗಿ ಲಕ್ಷ್ಮೀದೇವಿಯನ್ನ ಪ್ರತಿಮಾತ್ವೇನ ಉಪಯೋಗಿಸಬೇಕಾದಾಗ ಮಾ ಲಕ್ಷ್ಮೀದೇವಿಯ ಜೊತೆಗೆ ರಮಣ ಮಾಡ್ತಾನೆ. ರಮ, ಅನಕಾಮ ಮಾರಹ. ರಹ ಶಬ್ದಕ್ಕೆ ರಮಣ ಅಂತ ಅರ್ಥ. ಅನಕಾಮ ಮಾರಹ, ಮುಖ್ಯ ಪ್ರಾಣದೇವರನ್ನ ಹಡಿಬೇಕೆಂಬ ಇಚ್ಛೆ ಇದ್ದಾಗ ಲಕ್ಷ್ಮೀದೇವಿಗೆ ಜಗತ್ತಿನ ವ್ಯಾಪಾರವನ್ನ ನಿಲ್ಲಿಸಿ ನನ್ನ ಬಳಿ ಬಾ ಅಂತ ಕರೆದು ಅವಳಲ್ಲಿ ತನ್ನ ರೂಪವನ್ನ ಪ್ರತಿಷ್ಠಾಪನ ಮಾಡಿ ಆ ರೂಪದ ಜೊತೆಗೆ ಆಲಿಂಗನ ಮಾಡಿಕೊಂಡಾಗ ಆಗುವ ಸುಖದಲ್ಲಿ ಮಗ್ನಳಾದ ಲಕ್ಷ್ಮೀದೇವಿಗೆ ಅದು ನಿದ್ದೆ ನಿದ್ದೆ ಅಂತ ಕರೆಯಬೇಕು ಹೊರತು ಲಕ್ಷ್ಮೀದೇವಿ ಮಕ್ಕೊಂಬಿಟ್ಲು ಅಂತ ಅಭಿಪ್ರಾಯ ಪಡಬಾರದು ಅನ್ನುವಂತಹ ಎತ್ತರದ ಅನುಸಂಧಾನವನ್ನ ಸುಪ್ತ ಶಕ್ತಿ ಎನ್ನುವ ಒಂದೇ ಒಂದು ಪದದಲ್ಲಿ ಅಡಗಿಸಿ ಇಟ್ಕೊಡ್ತಾರೆ ಭಗವತಾಚಾರ್ಯರು. ಹಾಗಾದ್ರೆ ಅಂತಹ ಲಕ್ಷ್ಮೀದೇವಿಯ ಸುಖವನ್ನು ತನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಂಡವನು ಆ ಸ್ವಾಮಿ ಪರಮಾತ್ಮ
ಅಂಥವನನ್ನ ಕುರಿತು ತಪಸ್ಸು ಮಾಡಲಿಕ್ಕೆ ಹೊರಟಿದ್ದೀರಪ್ಪ ನೀವು ಅಂತ ಒಂದು ಚಿಕ್ಕ ಮಹಿಮೆಯನ್ನ ರುದ್ರದೇವರು ದಶ ಪ್ರಚೇತಸರಿಗೆ ತಿಳಿಸ್ತಾರೆ ಎನ್ನುವುದಿಗೆ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಮುಕ್ಷಿಗಂ ಯಸ್ಯ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಪ್ರೀಣಯಾಮೋ ವಾಸುದೇವಂ. ಪಂಡಿತ್ ನಾರಾಯಣಾಚಾರ್ಯ ಪಾಂಡ್ರಂಗಿ ಅವರಿಗೆ ನಮ್ಮ ಆಚಾರ್ಯ ಟ್ರಸ್ಟಿನ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾನೆ. ಹಾಗೆ ಅವರಿಗೆ ಭಗವಂತ ಸಮರ್ಪಣೆಯನ್ನು ಇವರಿಗೆ ಆಚಾರ ಮಾಡಬೇಕಂತ ಹೇಳಿ ವಿನಂತಿ ಮಾಡ್ಕೊತೀನಿ. ಈಗ ನಮ್ಮದೇ ಆದಂತಹ